ನಮಸ್ಕಾರ. ಇದು ಪವರ್ಫುಲ್ಗಳಿಗೆ ಪವರ್ಫುಲ್ ಮೂಮೆಂಟ್, ಪವರ್ ಆಫ್ ಯೂತ್. ಇಡೀ ಸಮಾಜದ ಶಕ್ತಿ ಇಲ್ಲಿ ನೆರೆದಿದೆ. ಹಲವಾರು ಕನಸುಗಳನ್ನು ಕಟ್ಕೊಂಡಿರುವಂತಹ ಯುವ ಮನಸ್ಸುಗಳು ಇಲ್ಲಿದ್ದೀರಿ. ಸೊ ಈ ಒಂದು ಯುವ ಸಮುದಾಯದ ಜೊತೆಗೆ, ದೇಶದ ಭವಿಷ್ಯದ ಜೊತೆಗೆ, ಸಮಾಜದ ಕನ್ನಡಿಯಂತಿರೋ ಈ ಪ್ರತಿಬಿಂಬದ ಜೊತೆಗೆ ಮಾತನಾಡಲಿಕ್ಕೆ, ಮುಕ್ತವಾಗಿ ಮಾತನಾಡಲಿಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. 45ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ, ಸಿನಿಮಾ ಸಂಭ್ರಮಾಚರಣೆಯಲ್ಲಿ ಅವರು ಯುವರತ್ನ ರೂಪದಲ್ಲಿ ನಮ್ಮ ಮುಂದೆ ಬರ್ತಿದ್ದಾರೆ. ಸೊ ಈ ಒಂದು ಶುಭ ಗಳಿಗೆಯಲ್ಲಿ ಎಲ್ಲ ಸಮಾಜದ ಬೇರೆ ಬೇರೆ ಸ್ತರದಲ್ಲಿರುವಂತಹ ಎಲ್ಲರೊಟ್ಟಿಗೂ ಮುಕ್ತವಾಗಿ ಮಾತುಕತೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಸೊ ನಮ್ಮೊಟ್ಟಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ, ಅವ್ರ ಜೊತೆಗೆ ನಿರ್ದೇಶಕರಾದಂಥ ಸಂತೋಷ್ ಆನಂದ್ರಮ್ ಅವರಿದ್ದಾರೆ. ಒಂದಷ್ಟು ಸಿನಿಮಾ ಜೊತೆಗೆ ಬದುಕು, ಬವಣೆ, ಸಮಾಜ ಎಲ್ಲವನ್ನೂ ಮಾತಾಡುವಂಥ ಒಂದು ವಿಭಿನ್ನ ಕಾರ್ಯಕ್ರಮ ಇವತ್ತು ಪವರ್ ಆಫ್ ಯೂತ್. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಅನಿಸುತ್ತೆ. ಎಲ್ಲ ಥರ ಬ್ಯಾಕ್ಗ್ರೌಂಡವ್ರು ಇದ್ದೀರಾ. ಇಂಜಿನಿಯರ್ಸ್ ಇದ್ದೀರಾ, ಕಾಮರ್ಸ್ ಬ್ಯಾಕ್ಗ್ರೌಂಡವ್ರು ಇದ್ದೀರಾ, ನಮ್ಮ ಝೊಮ್ಯಾಟೋಲ್ಲಿ ವರ್ಕ್ ಮಾಡ್ತಿರೋ ಡೆಲಿವರಿ ಅವರು ಇದ್ದೀರಾ. ಇಲ್ಲಿ ಎಲ್ಲ ಥರ ಕನಸುಗಳಂದರೆ ಈ ಬೇಸಿಕಲಿ ಯೂತ್ಗೆ ತಾನೇನೋ ಆಗಬೇಕು ಅಂತಿರುತ್ತೆ. ಈಗ ನಿಮ್ಗಳಲ್ಲೇ ತೊಗೊಳ್ಳಿ, ನೀವು ಮಾಡ್ತಿರೋ ಕೆಲಸಕ್ಕೂ ನಿಮ್ಮ ಕನಸಿಗೂ ಬೇರೆ ಬೇರೆ ಇರ್ಬೋದು. ನೀವೇನೋ ಆಗಬೇಕು ಅಂತಿರ್ತೀರ, ಫ್ಯಾಮಿಲಿ ಕಮಿಟ್ಮೆಂಟು, ಅದಕ್ಕೋಸ್ಕರವಾಗಿ ನೀವು ಮಾಡ್ತಿರೋ ಕೆಲಸ ಇರ್ಬೋದು, ಅಥವಾ ನೀವು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸನೂ ಇರ್ಬೋದು. ನೀವು ಇಷ್ಟಪಡದೆ ಸರ್ವೈವಲ್ಗೋಸ್ಕರ, ಫ್ಯಾಮಿಲಿಗೋಸ್ಕರ ಮಾಡ್ತಿರೋ ಕೆಲಸ ಬೇರೆ ಇರ್ಬೋದು, ನಿಮ್ಮ ಕನಸು ಬೇರೆ ಇರ್ಬೋದು. ಈ ಸ್ಕ್ರಿಪ್ಟ್ ಮಾಡುವಾಗ ನಮಗೆ ಸಾಕಷ್ಟು ಈ ಥರದ್ದು ವಿಷಯಗಳು ಬಂದಿತ್ತು. ಸೊ ಅದರಿಂದ ಒಂದು ನಿಮ್ಮ ಜೊತೆ ಇಂಟ್ರ್ಯಾಕ್ಷನ್ ಮಾಡಿದಷ್ಟು ನಮಗಿನ್ನು ಹೆಚ್ಚಿನ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಯೂತ್ ಬಗ್ಗೆ ಇರಲಿ. ಆಮೇಲೆ ಈ ಒಂದು ಕಾನ್ವರ್ಸೇಷನ್ ಅಥವಾ ಈ ಇಂಟ್ರ್ಯಾಕ್ಷನ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು. ಸೊ ಒಂದು ಬೇಸಿಕಲಿ ಯೂತ್ಗೆ ಒಂದು ಮೋಟಿವೇಶನ್ ಇರಲಿ ಅಂತ ನಾವು ಸಿನಿಮಾನೂ ಮಾಡಿರೋದು, ಅಥವಾ ಈ ಒಂದು ಇಂಟ್ರ್ಯಾಕ್ಷನ್ ಪ್ಲ್ಯಾನ್ ಮಾಡಿರೋದು ಅದರಿಂದನೇ. ಸೊ ನಿಮ್ಮ ಬದುಕನ್ನು ಮುಕ್ತವಾಗಿ ಮಾತಾಡಿ, ಅಥವಾ ನಿಮ್ಮ ಸ್ಟ್ರಗಲ್ಸು, ನಿಮ್ಮ ಕನ್ಫ್ಯೂಷನ್ಸು, ನಿಮ್ಮ ಹೋರಾಟ ಏನಿದೆ ಲೈಫಲ್ಲಿ, ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡೋಣ. ಸೊ ಇದೇನೋ ಒಂದು ಇಂಟರ್ವ್ಯೂ ಥರ ತುಂಬ ಫಾರ್ಮಲ್ ಆಗಿ ಏನು ಬೇಡ. ನೀವೇನು ಫೀಲ್ ಆಗ್ತಿದ್ದೀರಾ ಸಿನಿಮಾ ಹೊರತುಪಡಿಸಿ ನಿಮ್ಮ ಬದುಕನ್ನು ಮಾತಾಡೋಣ, ನಮ್ಮ ಬದುಕನ್ನು ಮಾತಾಡೋಣ. ಸೊ ಬೇಸಿಕಲಿ ನಮ್ಮ ಲೈಫ್ನ ವಿಲ್ ಡಿಸ್ಕಸ್. ಸೊ ಓವರ್ ಟು ಅಪ್ಪು ಸರ್. ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕ್ಯಾಶುವಲ್ ಆಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ನಿಮ್ಮ ಕೆಲಸಗಳ ಬಗ್ಗೆ ನನಗೆ ತಿಳ್ಕೊಳ್ಳೋಕೆ ಕೂಡ ಆಸಕ್ತಿ ಇದೆ, ಇಷ್ಟ ಇದೆ. ಸೊ ಹಾಗಾಗಿ ನೀವೇ ಮಾತಲ್ಲಿ ಶುರು ಮಾಡಿದ್ರೆ, ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಐ ಥಿಂಕ್ ಅಲ್ಲಿಂದ ಶುರು ಮಾಡ್ಬೋದು. ಹೋಟೆಲ್ ಬಿಸ್ನೆಸ್ಸು, ರಾಜ್ ಬಿರಿಯಾನಿ ಅಂತಾನೆ ಅಪ್ಪಾಜಿ ಅವ್ರ ಹೆಸರೇ ಇಟ್ಟಿರೋದು. ಎಲ್ಲಿ? ಹೌಸಿಂಗ್ ಬೋರ್ಡಲ್ಲಿ. ಓಕೆ. ಅಂದರೆ ಬೇಸಿಕಲಿ ಆಂಟ್ರಪ್ರಿನರ್ ನೀವು. ಕೇಳಿ ನಿಮ್ಮ ಪ್ರಶ್ನೆ ಏನು ಸರ್? ನನ್ನ ಕ್ವಶನ್ ಏನು ಅಂತಂದರೆ, ಈಗ ಬರ್ತಾ ಇರೋ ಪ್ರಾಬ್ಲಮ್ ಏನು ಅಂದರೆ, ಈಗ ದುಡ್ಡು ಸಂಬಂಧ, ರಕ್ತ ಸಂಬಂಧಗಳ ಮಧ್ಯೆ ದುಡ್ಡು ಬರ್ತಾ ಇದೆ. ಇದು ಎಷ್ಟು ಸರಿ? ಅಂದರೆ ಇವಾಗ ರಕ್ತ ಸಂಬಂಧನ ಉಳಿಸ್ಕೋಬೇಕಾ, ಇಲ್ಲ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತಾ? ಈಗ ಪರ್ಸನ್ನ ಉಳಿಸ್ಕೊಳ್ಳಲ್ಲ ಯಾರೂ, ಫಸ್ಟು ದುಡ್ಡು ನೋಡ್ತಾರೆ, ಸಂಬಂಧಗಳಿಗೆ ಬೆಲೆ ಇಲ್ಲ. ಇದ್ರ ಬಗ್ಗೆ ನೀವೇನಂತೀರಾ? ಇದು ನಿಮ್ಮ ರಿಲೇಷನ್ಶಿಪ್ ಅವ್ರ ಜೊತೆ ಯಾವ ರೀತಿ ಇದೆ ಅದ್ರ ಮೇಲೆ ಆಗುತ್ತೆ. ಅವ್ರು ಯಾರು, ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ಮನೆಯವರ, ಇಲ್ಲ ಹೇಗೆ ಅಂತ. ಈಗ ರಕ್ತ ಸಂಬಂಧದಲ್ಲೇ ಹೇಳಿ, ಅವರಿಗೆ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥವ್ರಿಂದ ನೀವು ದೂರ ಇರಿ ಅಷ್ಟೇ. ಕರೆಕ್ಟ್ ಅಲ್ವಾ? ಹೌದು. ಹಂಗಂತ ಹೇಳ್ಕೊಂಡು ನಮ್ಮ ಜೀವನ ನಾವು ಕೆಡಿಸ್ಕೊಳಕ್ಕಾಗಲ್ಲ. ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಬೇಡ ಬಿಡಿ, ಅಂಥವ್ರದ್ದು ಅವ್ರನ್ನ ದೂರ ಇಟ್ಬಿಡಿ ಅಷ್ಟೇ. ಈ ಎಲ್ಲರ ಮನಸ್ಸಲ್ಲೂ ನಾವು ಮಾಡೋದೇ ಕರೆಕ್ಟ್ ಅಂತಲೇ ಅನಿಸುತ್ತೆ ಅಲ್ವಾ? ಸೊ ಅದಕ್ಕೆ ನಮ್ಮನ್ನು ಗೈಡ್ ಮಾಡೋಕ್ಕೆ, ಜಡ್ಜ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ತಂದೆ ತಾಯಿಗಳಿರ್ತಾರೆ. ಅಕಸ್ಮಾತ್ ಅವರು ಇಲ್ಲ ಅಂದರೆ ಯಾರಾದರೂ ಒಬ್ಬರು ಫ್ರೆಂಡ್ ಸಿಗ್ತಾರೆ ಕರೆಕ್ಟಾಗಿ ಅಡ್ವೈಸ್ ಮಾಡೋರು. ಯಾರಿಲ್ಲ ಅಂದರೆ ನಮ್ಮ ಮನಸ್ಸು ಮಾತು ನಾವೇ ಕೇಳಬೇಕಾಗುತ್ತೆ. ಹಾಗಾಗಿ ಅಂಥವ್ರ ಜೊತೆ ಹಂಗೆ ಎದ್ಬಿಡ್ಬೇಕು ಅಷ್ಟೇ. ನನ್ನ ಹೆಸರು ರಾಜು ಅಂತ ಬಸ್. ಹಾಯ್ ರಾಜು, ಕೂತ್ಕೊಳ್ಳಿ ರಾಜು. ನಾನು ಚಿಕ್ಕ ವಯಸ್ಸಿಂದ ನಿಮಗೆ ಬೆಟ್ಟದ್ದು ಸಿನಿಮಾ ನೋಡಿ ನನ್ನ ಜೀವನದಲ್ಲಿ ಎಷ್ಟೋ ಕಲ್ತ್ಕೊಂಡಿದ್ದೀನಿ. ಇವತ್ತು ಅದೇ ಥರ ಬದುಕ್ತಾ ಇದ್ದೀನಿ. ಬಸ್ ನನಗೆ 2 ಕ್ವಶನ್ ಇದೆ. ಒಂದು, ಬಾಸು ನೀವು ಭೋಜನ ಪ್ರಿಯರು ಬಾಸ್. ಸೊ ಯಾವತ್ತಾದರೂ ಒಂದು ದಿವಸ ಅಶ್ವಲ್ಲಿ ಇದ್ದಿರೋ ದಿವಸ ಉಂಟಾ ಬಾಸ್? ಬೇಜಾನ್ಸಲಿ ಬಾಸ್, ಎಸ್ಸಲ್ಲಿ ಇದ್ದಿದ್ದೀವಿ. ಯಾವ ಥರ ಸಿಚುವೇಶನ್ಗಳೆಲ್ಲ ಬಂದಿದೆ ಅಂದರೆ, ಬಹುಶಃ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಇರ್ಬೋದು, ಅಥವಾ ಯಾವ್ದಾದ್ರು ಕೆಲಸದ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಯಾವುದೋ ಒಂದು ಲೊಕೇಶನ್ ಜಾಗದಲ್ಲಿ ಹೋಗಿರ್ತೀವಿ. ಆ ಥರ ರೀತಿಯಲ್ಲಿ ಸುಮಾರು ಸಲ ಅಶ್ವಲ್ಲಿ. ಆಮೇಲೆ ಇನ್ನೊಂದು ಕ್ವಶನ್ ಬಾಸ್, ಏನಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ನೋವು ಅಂತ ಇರುತ್ತೆ ಬಾಸ್. ಕೆಲವರು ಆ ನೋವನ್ನ ಮರೆತು ನಗ್ತಾ ಬದುಕ್ತಾರೆ, ಇನ್ನು ಕೆಲವರು ಆ ನೋವು ಜೊತೆ ಬದುಕ್ತಾರೆ. ಸೊ ನಿಮಗೆ ಯಾವ್ದಾದ್ರು ಇವತ್ತಿಗೂ ಕಾಡುವಂಥ ಒಂದು ನೋವು? ಮನುಷ್ಯ ಅಂದಮೇಲೆ ಸಂತೋಷ, ನೋವು ಅನ್ನೋದು ಎರಡು ಇದ್ದೇ ಇರುತ್ತಮ್ಮ. ನೋವಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದು, ಮತ್ತು ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದಮೇಲೆ ಅದೇ, ಸಂತೋಷ, ನೋವು, ತೊಂದರೆಗಳು ಅನ್ನೋದು ಬಂದೇ ಬರುತ್ತೆ.
ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯರಲ್ವ, ಎಲ್ಲರಿಗೂ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನೋವುಗಳ ಪಾಡಿಗೆ ನಾವು ಇದ್ದೇ ಇರುತ್ತೆ, ನಾವು ಇದ್ದಾಗಲೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದು. ಅದು ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ವ ಬಾಸ್, ನೀವು ಆ ನೋವು ಇರ್ಬೋದೇನೋ, ಯಾವ್ದಾದ್ರು ಒಂದು ನೋವು ಇರ್ಬೋದೇನೋ ಅಂತ ಅಷ್ಟೇ ಬಾಸ್. ನಾವು ಮನುಷ್ಯರು ರೀ, ದಿನ ಯಾವ್ದಾರ ಒಂದು ನೋವು ಕಂಡುಹಿಡಿತಾನೆ ಇರ್ತೀವಿ, ಅದೇ ಜೀವನ. ನಾವು ಅಕಸ್ಮಾತ್ ಹೇಳಿದ ಮಾತನ್ನೊಬ್ರು ಕೇಳಲ್ಲ ಅಂದರೆ ಅದು ನಮಗೆ ನೋವಾಗುತ್ತೆ. ಸೊ ಅದು ದಿನನಿತ್ಯ ಜೀವನದಲ್ಲಿ ಇರುತ್ತೆ. ನಾವೇನಾದರೂ ಅಂದ್ಕೊಂಡಿರ್ತೀವಿ ಇದು ಹಿಂಗೆ ಆಗಬೇಕು, ಅಥವಾ ಒಂದು ಯಾವುದೋ ಒಂದು ಲಾಟರಿ ಟಿಕೆಟ್ ತಗೊಂಡಿರ್ತೀವಿ, ನಾಳೆ ವಿನ್ನೇ ಆಗ್ಬಿಡ್ಬೇಕು ಅಂತ ಅನಿಸಿರುತ್ತೆ. ಬಟ್ ಅದು ಆದ ತಕ್ಷಣ ನೋವಾಗೇ ಹೋಗುತ್ತೆ. ನನ್ನ ಮಗನ ದುಡ್ಡು ಖರ್ಚು ಮಾಡಿ ತಗೊಂಡ್ವಿ ಅಂತ ಆಗಲ್ಲ. ಆ ನೋವುಗಳನ್ನ ನಾವು ಹುಡುಕ್ತಾ ಇರ್ತೀವಿ, ನಾವು ದಿನ ಹುಡುಕ್ತಾ ಇರ್ತೀವಿ. ಸೊ ಹಾಗಾಗಿ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾವು ಮರ್ತೇ ಬಿಡಿ. ಅವಾಗ ಒಂದೊಂದು ಎರಡಲೇ ನಿಮಗೋಸ್ಕರ ಆಡೋದಕ್ಕೆ ಇಷ್ಟಪಡ್ತೀನಿ. ಆಡಿ. ತಾನೇ ಉರಿದು ಮನೆಗೆ ಬೆಳಕ ಕೊಡುವ ದೀಪವಿದು, ನಂದ ದೀಪವೇ ಇದು, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನಿಮ್ಮದು ಪ್ರೀತಿ ಹಂಚಿರುವ, ಜೊತೆಗಿರಿ ನೀವು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ, ನಿಮ್ಮನ್ನು ಪಡೆದ ನಾವು ಪುನೀತ, ಬಾಳಿ ನಗು ನಗುತ್ತ ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಬಸ್ ಆ ಲಿರಿಕ್ ಹೆಂಗೆ ಯಾವ ಟೈಮಲ್ಲಿ ನೆನ್ಸ್ಕೊಂಡ್ರು ಅದು ಎಲ್ಲರಿಗೂ ಅಳವಡಿಸ ಕುಗ್ಗಿರೋರಿಗೆಲ್ಲ ರಾಜಕುಮಾರ ಅಂದರೆ ನಾವು ರಾಜ್ಕುಮಾರನ ಅಂತ. ಅಲ್ಲ, ಅದು ನಮ್ದು ಲಿರಿಕ್ದೇನಲ್ಲ, ರಾಜ್ಕುಮಾರ ಅಂತಿದ್ದಾಗ ಅಣ್ಣವ್ರು ನೆನಪಾಗ್ತಾರೆ. ಸೊ ಅವ್ರ ಬದುಕು ನೆನಪಾಗುತ್ತೆ. ಪ್ರಾಬ್ಲಿ ಅದು ನಿಮ್ಮನ್ನು ಹಾಂಟ್ ಮಾಡೋದು. ಈ ಲೈನ್ಸ್ ಎಲ್ಲ ನೆಪ ಅಂತ ನನ್ನ ಭಾವನೆ ಅಷ್ಟೇ. ಜೊಮ್ಯಾಟೋದಲ್ಲಿ ಕೆಲಸ ಮಾಡೋದು ಸರ್, ಡೆಲಿವರಿ ಬಾಯಿ. ನೈಟು 1 ಗಂಟೆಗೆಲ್ಲ ಡೆಲಿವರಿ ಇರುತ್ತೆ, 3 ಗಂಟೆವರೆಗೂ. ನೈಟ್ ಟೈಮ್ ಡೆಲಿವರಿ ಕೊಡೋಕೆ ಹೋದರೆ ಒಬ್ಬೊಬ್ಬರು ಫುಲ್ಲು ನಮ್ಮ ಹತ್ರ ಫುಲ್ ಕಿರಿಕ್ ಮಾಡಿಬಿಟ್ಟು ಕಾಸು ಮೊಬೈಲು ಕಿತ್ಕೊಳಕ್ಕೆಲ್ಲ ಬರ್ತಾರೆ. ಮೊನ್ನೆ ನಮ್ಮ ಫ್ರೆಂಡ್ಗೆ ಒಬ್ಬನಿಗೆ ಕೋರಮಂಗಲ ಇದ್ದ, ಎಲೆಕ್ಟ್ರಾನ್ಸಿಟಿಗೆ ಆರ್ಡ್ರ್ ಇತ್ತು, ಪ್ರಾಬ್ಲಮ್ ಆಗಿತ್ತಲ್ಲ. ಅವರು ಕಸ್ಟಮರು ನಮ್ಮ ಡೆಲಿವರಿ ಬಾಯ್ಗೆ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಮತ್ತೆ ಅವರು ಫುಡ್ ಕೇಳಿದ್ದಾರೆ, ಅದು ಕ್ಯಾಶ್ ಆನ್ ಡೆಲಿವರಿ ಸರ್. ಫುಡ್ ಕೇಳಿದ್ದಾರೆ, ಇವ್ರು ಕೊಟ್ಟಿಲ್ಲ. ಫುಡ್ ಕೊಟ್ಟರೆ ನಮಗೆ ಪೆನಾಲ್ಟಿ ಬೀಳುತ್ತೆ. ಆ ಫುಡ್ಡು ರಿಟರ್ನು ಇನ್ನೊಂದು ಆರ್ಡ್ರ್ ಆಗ್ತಾನೆ, ಅದೇ ಥರ ಬೇರೆ ರೆಸ್ಟೋರೆಂಟ್ಗೆ ಹಾಕ್ತಾರೆ, ಅವ್ರಿಗೆ ಹೋಗಿ ಕೊಡ್ಬೇಕು ನಾವು. ಆ ಥರ ಆಗ್ತಾರೆ ಅಂತಂದು ಹೇಳೋದಕ್ಕೆ ಅವರು ಹೊಡೆದಿದ್ದಾರೆ. ನಮಗೆ ಅಂತ ಒಂದು ರೆಸ್ಪೆಕ್ಟ್ ಇಲ್ಲ ಏನು. ಆರ್ಡ್ರ್ ಮಾಡಿರೋರು, ಆರ್ಡ್ರ್ ತರೋರು ಇಬ್ಬರು ಹಸುಗೋಸ್ಕರನೇ ಮಾಡೋದು. ನಾವು ಒಂದು ಏನು ಮರಿಬಾರ್ದಂದ್ರೆ, ಅದನ್ನು ತೊಗೊಂಬರ್ತಿರೋನು ಒಂದು ಹಸುಗೋಸ್ಕರನೇ ಅದು ಮಾಡ್ತಿದ್ದಾರೆ ಅನ್ನೋದು ನಾವು ಮರಿಬಾರ್ದು. ಕಾಮರಾಜದು ಇನ್ಸಿಡೆಂಟ್ ನೀವು ಕೇಳಿರ್ಬೇಕು ಸರ್. ಪಾಪ ಆತನು ಬಡವ, ಕೆಲಸದಿಂದ ತೆಗೆದುಬಿಟ್ರು ಸರ್. ಸುಮಾರು ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವನ ಪರ. ಆ್ಯಸ್ ಇನ್ ಲೈಕ್, ಈಗ ನಾವು ಯಾರೇ ಆದರೂ ಸರ್, ಈಗ ನಿಮ್ಮಿಂದ ನಾವು ನಿಮಗೆ ತುಂಬ ನಾವು ಯಾಕೆ ರೆಸ್ಪೆಕ್ಟ್ ಕೊಡ್ತೀವಿ ಅಂದರೆ, ನೀವೊಬ್ಬ ಲೈಟ್ ಮೆನ್ನು ಚೆನ್ನಾಗಿ ಮಾತಾಡಿಸ್ತೀರಾ, ಅವನಿಗೂ ಒಂದು ಸ್ವಾಭಿಮಾನ ಇದೆ, ಅವನಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋದು ನೀವು ನಂಬ್ತೀರಾ. ಈಗ ನೀವು ಎಷ್ಟೋ ಸರಿ ಹೇಳಿದ್ದೀರಾ, ನಾನು ಬರೋದು ದುಡಿಯೋಕ್ಕೆ, ಅವ್ರು ಬರೋದು ದುಡಿಯೋಕ್ಕೆ ಅಂತ. ಸೊ ಈ ಥರ ಒಂದು ಇಲ್ ಟ್ರೀಟ್ ಮಾಡಿದಾಗ ಅಥವಾ ಒಂದು ಅವಮಾನ ಮಾಡಿದಾಗ ಎಂಥವ್ರಿಗೂ ದುಡಿಮೆ, ಹಸು, ಕಮಿಟ್ಮೆಂಟ್ ಮೀರಿ ಪ್ರತಿಯೊಬ್ಬನಿಗೂ ನಮ್ಮ ಆತ್ಮಾಭಿಮಾನ ದೊಡ್ಡದಲ್ವ ಸರ್. ಸೊ ನಿಮ್ಮ ಕಡೆಯಿಂದ ಅಂದರೆ ಒಂದು ಆ ಸೆಲ್ಫ್ ರೆಸ್ಪೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ. ಅವ್ನು ಆರ್ಡ್ರ್ ಮಾಡೋದು ಹಸುವಿಗೆ, ತೊಗೊಂಡು ಕೊಡ್ತಿರೋನು ಹಸುವಿಗೆ ಅಂತೇಳಿ. ಅದರಲ್ಲಿ ಮೊದಲು ಬಂದ್ಬಿಟ್ಟು ನಾವು ಚೇಂಜ್ ಆಗಬೇಕಂದ್ರೆ ಎಲ್ಲರೂ ಜನರಲಿ ನಮ್ಮ ದೇಶದಲ್ಲಿ ಅದೊಂದು ಸ್ವಲ್ಪ ಕೊರತೆ ಇದೆ. ಏನಂದರೆ ಅವ್ರು ಮಾಡೋವಂಥ ಕೆಲಸಕ್ಕೆ ಒಂದು ಮರ್ಯಾದೆ ಕೊಡೋದು. ನಮ್ಮ ಪೊಸಿಷನ್ ಬಗ್ಗೆನೇ ನಾವು ಯಾವತ್ತು ಯೋಚನೆ ಮಾಡ್ತೀವಿ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆನೇ ನಾವು ಯಾವತ್ತು ಯೋಚನೆ ಮಾಡ್ತೀವಿ. ಅದು ಎಲ್ಲರೂ ಯೋಚನೆ ಮಾಡೋದು ಹಾಗೇ. ಬಟ್ ಆದ್ರೂ ಒಂದು ಹೋಟೆಲ್ ಹೋದಾಗ ನಮಗೆ ಸಪ್ಲೈ ಮಾಡೋಂಥ ಮನುಷ್ಯ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಡೆಲಿವರಿ ಕೊಡ್ತೀರಾ, ಸೊ ಝೊಮ್ಯಾಟೊ ಅಂತ ಹೇಳ್ತೀರಿ. ಅದೇ ಥರ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ವ, ನಾವು ಏನೇನೇ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಗೆ ಬಂದು ತಂದು ಕೊಡೋಕ್ಕೆ, ಡನ್ಝೋ, ಸ್ವಿಗ್ಗಿ, ವಾಟ್ ಎವರ್ ಬೇರೆ ಬೇರೆ ಕಂಪ್ನಿಗಳು. ಸೊ ಅವರೆಲ್ಲ ಬಂದಾಗ ಏನಂದರೆ, ಒಂದು ಬಂದು ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ಒಂದು ಸ್ಮೈಲಿಂಗ್ ಫೇಸ್, ಒಂದು ನಗುಲಿ ಥ್ಯಾಂಕ್ ಯು. ಶಬ್ದ ಬಂದು ಎಷ್ಟು ವ್ಯತ್ಯಾಸ ಅಂದರೆ, ನಮ್ಮಲ್ಲಿ ಅವ್ನು ಲೇಟಾಗಿ ತಂದರೆ ಅವನ ಮೇಲೆ ನಾವು ಬೇರೆ ಥರ ಮಾತಾಡ್ತೀವಿ. ಅವ್ನು ಬೇಗನೆ ಕರೆಕ್ಟಾಗಿ ತಂದು ಕೊಟ್ಟರೆ ಅವ್ನ ಕೆಲಸ ಮಾಡಲಿ ಬಿಡು ಅಂತೀವಿ. ಇದರಲ್ಲಿ ಏನು ಬೇಕಾಗಿರೋದು ಅಂದರೆ, ಒಂದು ಟಿಪ್ ಕೊಟ್ಬಿಟ್ರೆ ಎಲ್ಲ ಸ್ಯಾಟಿಸ್ಫೈ ಆಗೋಗುತ್ತೆ ಅನ್ನೋ ರೀಸನ್ ಅಲ್ಲ. ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಅವ್ರವ್ರು ಮಾಡೋವಂಥ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಫ್ಕೋರ್ಸ್ ಕೆಲವು ಸಲ ನಾವು ಮಿಸ್ಟೇಕ್ಗಳು ಮಾಡಿರ್ತೀವಿ. ರೋಡಲ್ಲಿ ಆಗ್ಬೇಕಾದ್ರೆ ಮುಂದ್ಗಡೆ ಒಬ್ಬ ಗಾಡೀಲಿ ಸ್ಲೋ ಆಗಿ ಹೋದರೆ ಅಂತ ಅವ್ರು ನೋಡಿದ್ರು ಆಟೋ ಹೋದ್ರಿ, ಇಲ್ಲ ಒಬ್ಬ ಬೈಕಲ್ಲಿ ಹೋಗಲಿ, ಬಾಯ್ಗೆ ಬಂದಾಗ ಬೈದ್ಬಿಡ್ತೀವಿ, ಅಯ್ಯೋ ಬೇಗನೆ ಹೋಗೋ ನಮಗೆ ಲೇಟ್ ಆಗ್ತಿದೆ ಅಂತ. ಬಟ್ ಅದು ಆಗಿ ಬರೋವಂಥ ಒಂದು ಕೋಪ, ಟೆನ್ಷನ್ ಅಷ್ಟೇ ಹೊರತು ಅದನ್ನು ವೈಯಕ್ತಿಕವಾಗಿ ಎದುರುಗಡೆ ಸಿಕ್ಕಿದಾಗ ಅದನ್ನು ತೋರ್ಸೋಕೆ ಹೋಗಲ್ಲ.
ಅದು ನಮ್ಮ ಜನರಲಿ ಒಬ್ಬ ಮನುಷ್ಯರ ಸ್ವಭಾವ ಆ ಥರ ಇರುತ್ತೆ. ಬಟ್ ಏನಂದರೆ ಮೊದಲು ನಮ್ಮ ದೇಶದಲ್ಲಿ ನಮ್ಮಲ್ಲಿ ಎಲ್ಲ ಕಡೆನೂ ಅಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರಬೇಕು ಫಸ್ಟ್. ನಾವು ಇನ್ನೊಬ್ಬ ಮಾಡುವಂಥ ಕೆಲಸಕ್ಕೆ ನಾವು ಅದನ್ನು ಕರೆಕ್ಟಾಗಿ ಗೌರವಿಸ್ಬೇಕು. ಅಂದರೆ ಇವರು ಎಲ್ಲ ಡೆಲಿವರಿ ಬಾಯ್ಸ್ಗೂ ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನ್ ಹೋದರೆ ತುಂಬ ಖುಷಿ ಪಡ್ತಾರೆ ಸರ್. ಎಸ್ಪೆಷಲಿ ನಮ್ಮ ಥರ ಒಂದು ಪೇಟೆಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇವತ್ತಿಗಿರೋ ಟ್ರಾಫಿಕ್ಗೆ ನಮಗೆ ಯಾರಾದರೂ ನಾವು ಆರ್ಡ್ರ್ ಮಾಡೋವಂಥ ಒಂದು ವಸ್ತುನ ನಮಗೆ ತಂದುಕೊಡ್ತಾರೆ ಅಂದರೆ ಅದಕ್ಕೆ ನಾವೆಲ್ಲರೂ ಡೆಲಿವರಿ ಕೊಡೋವಂಥ ಜನರಿಗೆ ಮರ್ಯಾದೆ ಕೊಡಬೇಕು. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೇಳಿಕ್ಕೆ ಇಷ್ಟಪಡೋದಂದರೆ ನಮಗೆ ಬೇಕಾಗಿರೋವಂಥ ಒಂದು ವಸ್ತುಗಳನ್ನ ಅವ್ರು ತಂದುಕೊಡ್ತಾರೆ ಅಂದರೆ ಅವ್ರನ್ನ ಖಂಡಿತವಾಗ್ಲೂ ಹೃತ್ಪೂರ್ವಕವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಿಲ್ಲ, ಒಂದು ಚಿಕ್ಕ ನಗು, ಒಂದು ಥ್ಯಾಂಕ್ ಯು, ಸ್ವಲ್ಪ ಅಲ್ಲಿ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಪೇಷನ್ಸ್ ಬೇಕು ಆ ವಿಷಯದಲ್ಲಿ. ಬಿಕಾಸ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಎಸ್ಪೆಷಲಿ ಡ್ಯೂರಿಂಗ್ ಲಾಕ್ಡೌನ್ ಇರೋ ಟೈಮಲ್ಲಂತೂ ಎಲ್ಲರಿಗೂ ಏನು ಭಯ ಇತ್ತು ಅಂದರೆ ಆ ಕಡೆ ಹೋದರೆ ಎಲ್ಲಿ ಕರೋನಾ ಬಂದುಬಿಡುತ್ತೆ ಅನ್ನೋ ಟೈಮಲ್ಲಿ ಅವ್ರು ಅದನ್ನೆಲ್ಲ ಬಿಟ್ಟು ಅವ್ರು ಆಚೆ ತಿರುಗ್ತಾ ಇದ್ರು. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಪೀಪಲ್, ಒಳ್ಳೆಯದಾಗಲಿ. ನನ್ನ ಹೆಸರು ಅವಿನಾಶ್ ಅಂತ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೀನಿ. ಸೊ ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಶ್ನೆ ಏನಂದರೆ, ಇವತ್ತಿನ ಯೂತ್ಸ್ಗೆ, ಯುವ ಪೀಳಿಗೆಗೆ ಮೇಜರಾಗಿ ಕಾಡ್ತಾ ಇರುವಂಥದ್ದು ಡಿಪ್ರೆಷನ್. ಖಂಡಿತವಾಗ್ಲೂ. ಸೊ ಡಿಪ್ರೆಷನ್ ಅನ್ನೋದು ಕಾಡ್ತಾ ಇದೆ. ಸೊ ಒಂದು, ನೀವು ಯಾವತ್ತಾದರೂ ಡಿಪ್ರೆಷನ್ಗೆ ಹೋಗಿದ್ದೀರಾ? ಎರಡನೇದು, ಆ ಡಿಪ್ರೆಷನಿಂದ ಹೊರಗಡೆ ಬರೋದು ಹೇಗೆ? ನಾನು ಯಾವತ್ತೂ ಡಿಪ್ರೆಷನ್ಗೆ ಹೋಗಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ಬಟ್ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ಪುಸ್ತಕಗಳಲ್ಲಿ, ಮ್ಯಾಗ್ಝಿನ್ಸಲ್ಲಿ, ಪೇಪರಲ್ಲಿ ಓದಿದ್ದೀನಿ ಅಷ್ಟೇ. ಈ ಥರ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ಕೆಲವರು ತೀರೋಗ್ಬಿಟ್ಟಿದ್ದಾರೆ. ಡಿಪ್ರೆಷನ್ಗೆ ಹೋದ್ಮೇಲೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಕನ್ಸಲ್ಟ್ ಮಾಡೋಕ್ಕೆ ಅಂತ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ ಅಥವಾ ಸ್ನೇಹಿತರ ಹತ್ರ ಹೋಗ್ತಾರೆ, ಮಾತಾಡ್ತಾರೆ. ಕರೆಕ್ಟು. ಈಗ ನೀವೊಂದು ಮಾತು ಹೇಳಿದ್ರಿ, ಎಲ್ಲ ತೊಂದರೆಗೂ ಒಂದು ಪರಿಹಾರ ಇರುತ್ತೆ ಅಂತ ಹೇಳಿ. ಸೊ ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನಿಮ್ಗೆ ಯಾರೋ ನಿಮ್ಮ ತಂದೆ ತಾಯಿ ಹೇಳಿರ್ತಾರೆ ಅಥವಾ ಗಾದೆಗಳಿರುತ್ತೆ. ಕೆಲವು ಪುಸ್ತಕಗಳಲ್ಲಿ ಮೋಟಿವೇಶನ್ ಸೆಂಟೆನ್ಸಸ್ ಓದಿರ್ತೀವಿ. ಸೊ ಕೆಲವು ಸಲ ಒಂದು ಮೋಟಿವೇಶನ್ ಮೆಸೇಜು ಅಥವಾ ಒಂದು ಬೋರ್ಡ್ ನೋಡಿದಾಗ ನಾವು ಯಾಕೆ ಮೋಟಿವೇಟ್ ಆಗ್ತೀವಿ ಹೇಳಿ? ಅದರಲ್ಲಿ ಬರೆದಿರುವಂಥ ಒಂದು ಸೆಂಟೆನ್ಸ್ ಬಂದು ತುಂಬ ಅರ್ಥ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಇವತ್ತಿನ ವರ್ಲ್ಡಲ್ಲಿ, ಇವತ್ತಿನ ಜಗತ್ತಲ್ಲಿ ನಾವೇನು ಬದುಕ್ತಾ ಇದ್ದೀವಿ, ನಾವು ಯಾವಾಗಲೂ ಒಂದು ಹೇಗೆ ಹೇಳೋದು ಗೊತ್ತಿಲ್ಲ. ವಿ ಆರ್ ಆಲ್ವೇಸ್ ಜಡ್ಜ್ಡ್, ಆಯಿತಾ? ಅನ್ಬೋದು ನಮಗೊಂದು ಒಳ್ಳೆ ಲೈಫ್ ಇದೆ, ಸಿನಿಮಾ ನಟರಲ್ವಾ, ಕ್ಲಾಸ್ ಆಗಿರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ ಅಥವಾ ಕಾರಲ್ಲಿ ಓಡಾಡ್ತಾರೆ. ಅದು ಸಿನಿಮಾ ಅಂತಲ್ಲ, ಯಾರೇ ನಮಗಿಂತ ಸ್ವಲ್ಪ ಚೆನ್ನಾಗಿರೋರು ನೋಡೋದಾಗ ನಮಗೇನು ಅನುಭವ ಬರುತ್ತೆ ಮನಸ್ಸಲ್ಲಿ ಅಂದರೆ, ಇಲ್ಲ ಅವರು ಆರಾಮಾಗಿದ್ದಾರೆ, ಲೈಫಲ್ಲಿ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ. ಬಟ್ ಇವತ್ತಿನ ಲೈಫಲ್ಲಿ ಏನಂದರೆ ಇನ್ನೊಬ್ಬನ ಜಡ್ಜ್ ಮಾಡೋದೇ ತಪ್ಪು ಅಂತ ನನಗನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಇರ್ಬೋದು, ಜನರಲಾಗಿ ಮಾತಾಡೋರು ಇರ್ಬೋದು, ಸ್ನೇಹಿತರು ಇರ್ಬೋದು, ಈ ಬಿಚ್ಚಿಂಗ್ ಅಂತಾರಲ್ಲ, ಇಟ್ ಈಸ್ ಆಲ್ವೇಸ್ ದೇರ್. ಏನು ಮಾಡೋಕ್ಕಾಗಲ್ಲ. ಅದು ಯಾವತ್ತಿದ್ರೂ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕಾರ್ಯಾಲಯದ ಬಗ್ಗೆನೂ ಹೇಳ್ತಾ ಇರ್ತಾರೆ. ಅದಕ್ಕೆ ಒಂದೇ ಮಾತಿರೋದು, ಕಾಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರಿಲ್ಲ. ಪೀಕೆಗಳಿಗೆ ಕಿವಿ ಕೊಡಬೇಡ. ಓಕೆ, ಶುಡ್ ಜಸ್ಟ್ ಗೋ ಬೈ ಯುವರ್ ಓನ್ ವಿಷನ್. ಜಡ್ಜ್. ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ಫಸ್ಟ್ ಬಂದು ಒಳ್ಳೆ ಸ್ನೇಹಿತರಿದ್ರೆ ಅಂತೂ ಜಸ್ಟ್ ಗೋ ಓಪನ್ ಅಪ್. ಅವ್ರ ಹತ್ರ ಏನೇನಿದೆ ವಿಷಯಗಳು ಮಾತಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಗಳ ಹತ್ರ ಒಂದು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋದನ್ನು ಮಾತಾಡ್ಬೋದು ಅಂದರೆ ನಥಿಂಗ್ ಲೈಕ್ ಇಟ್. ಡಿಪ್ರೆಷನ್ ಅಂದರೆ ಒಂದು ಟಫ್ ಸ್ಟೇಟ್ ಆಫ್ ಮೈಂಡ್. ಅದಕ್ಕೆ ರಿಲೇಟಿವಿಟಿ ಅನಿಸಿದ್ದು ಈಗ ನಮಗೆಲ್ಲ ನೀವು ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಹೆಂಗೆ ಇನ್ಸ್ಪಿರೇಷನ್ ಅಂದರೆ, ಈಗ 108 days ಅಣ್ಣವ್ರು ಇಲ್ದಿದ್ದಾಗ ಅವಾಗ ನೀವು ಫೇಸ್ ಮಾಡಿದಂಥ ಟೈಮ್ ಇದೆಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿದಾಗಲೇ ಆಚೆ ಬಂದಾಗ ನೋಡಿದಾಗ ಎಂಥ ಟಫ್ ಸಿಚುಯೇಷನ್ ಬಂದ್ರೂ ನಮಗೆಲ್ಲ ನೀವುಗಳು ಹ್ಯಾಂಡಲ್ ಮಾಡಿದ ರೀತಿನ ವಿ ಟೇಕ್ ಇಟ್ ಆಸ್ ಎಕ್ಸಾಂಪಲ್. ಸೊ ಆ ತಾಳ್ಮೆಯಿಂದ ಬಿಹೇವ್ ಮಾಡೋದು, ಐ ಥಿಂಕ್ ಅದೇ ಒಂದು ಈ ನಾಡಿಗೆ ಅದೊಂದು ಇನ್ಸ್ಪಿರೇಷನ್. ಆದರೆ ಆ ವಿಷಯದಲ್ಲಿ ಸಂತೋಷ್, ನಾನು ಒಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಸಂದರ್ಭದಲ್ಲಿ ಅಷ್ಟು ದಿನ ಅವ್ರಗಳ ಮನೇಲಿ ತೊಂದರೆ, ಅದನ್ನು ಬಿಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮ ತಂದೆ ವಾಪಸ್ ಬರಬೇಕು ಅಂದರೆ ಪೂಜೆ ಪುನಸ್ಕಾರ ನಮ್ಮ ರಾಜ್ಯದಲ್ಲಿ, ಪಕ್ಕದ ರಾಜ್ಯದಲ್ಲಿ ಎಲ್ಲ ಕಡೆನೂ ಬೇಡ್ಕೊಳ್ತಾ ಇದ್ರು. ನಮಗೊಂದು ಕಡೆ ಮನಸ್ಸಲ್ಲಿ ನೋವಾಗೋದು, ಆಗಿದಾಯಿತು, ಯಾವ ಥರ ಅದಕ್ಕೊಂದು ಒಳ್ಳೆ ದಿನಗಳು ಬರುತ್ತೆ, ಒಳ್ಳೆ ದಿನ ಬರುತ್ತೆ, ನಮ್ಮ ತಂದೆ ಬಿಡ್ತಾರೆ ಅಂತ ಭರವಸೆ ನಮಗಿತ್ತು. ಯಾಕಂದರೆ ಇಡೀ ರಾಜ್ಯ ನಮ್ಮ ಸಪೋರ್ಟ್ಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಂದರ್ಭದಲ್ಲಿದ್ದಂಥ SM ಕೃಷ್ಣ ಅವ್ರ ಗೌರ್ಮೆಂಟ್ ಇರ್ಬೋದು ಅಥವಾ ತಮಿಳ್ನಾಡು ಗೌರ್ಮೆಂಟ್ ಇರ್ಬೋದು, ಇಲ್ಲಿ ನಮ್ಮ ಜನಾಂಗ ಇರ್ಬೋದು, ಗಲಾಟೆಗಳು ಮಾಡಿ ಏನಾದರೂ ಮಾಡಿದ್ರು ಅವ್ರ ನಮ್ಮ ಜೊತೆಗಿದ್ರು ಯಾವತ್ತದನ್ನು. ಸೊ ಹಾಗಾಗಿ ನಮಗೆ ಧೈರ್ಯನೇ ಅವರು. ಜೊತೆಗೆ ನೀವು ಹೇಳಿದಂಥ ಪಾಸಿಟಿವಿಟಿ. ವಾಪಸ್ ಬಂದಾಗಲೂ ಅಷ್ಟೇ ನಮ್ಮ ತಂದೆ ಹೇಳಿದ ಒಂದೇ ಮಾತು, ಅವ್ರು ಯಾವತ್ತೂ ಕೂತ್ಕೊಂಡು 106 ದಿನ ಅಲ್ಲಿ ಏನು ಮಾಡಿದ್ರು ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ. ದಟ್ಸ್ ಒನ್ ಆಫ್ ದ ರೀಸನ್. ಈಗ ಏನು ಬೇಡ, ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಈ ಪ್ರಾಬ್ಲಮ್ ಆದಾಗ ಎಷ್ಟೋ ಪೇಪರ್ಗಳಲ್ಲಿ ಆಚೆ ಕಡೆ ನ್ಯೂಸ್ ಏನಿತ್ತು, ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದೆ,
ನನ್ನಿಂದ ತೊಂದರೆ ಆಗಿ ನಮ್ಮ ತಂದೆಯವ್ರು ಕಿಡ್ನಾಪ್ ಆಗ್ಬಿಟ್ಟಿದ್ರು. ಸೊ ಹಲವಾರು ನ್ಯೂಸಸ್ ಈ ಥರ ಬಂತು. ಆ ಟೈಮಲ್ಲಿ ಒಂದು ಟೈಮಲ್ಲಿ ನಾನು ಗ್ರನೈಟ್ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳಿದಾಗ ಇಲೀಗಲ್ ಗ್ರನೈಟ್ ಅಂತ ಹೇಳಿ ನನ್ನ ಫೋಟೋನೇ ಬಂದುಬಿಟ್ಟಿತ್ತು. ನಮ್ಮ ತಂದೆಯವ್ರು ಬಂದು ಅವಾಗ ಹೇಳಿದ್ರು ಇದನ್ನು ಮಾಡೋದೇ ಬಿಟ್ಬಿಡು. ನನಗೇನಂದ್ರೆ ಇಲ್ಲ ನಾನೇನೋ ಬೇರೆ ಬಿಸ್ನೆಸ್ ಮಾಡ್ತೀನಿ, ನನಗೆ ಯಾಕೆ ಹಿಂಗೆಲ್ಲ ಹೇಳಿದ್ರು ಈ ಕಡೆ ಎಲ್ಲ ಆಗ್ತಿದ್ದಾರೆ ಅಂತ. ನನಗೆ ಏನು ಕಾಡುತ್ತೆ ಅಂದರೆ ಈಗ ನಾವುಗಳೆಲ್ಲ ಸಮಸ್ಯೆ ಎಲ್ಲರೂ ಫೇಸ್ ಮಾಡ್ತಿರ್ತೀವಿ. ಬೀಂಗ್ ಡಾಕ್ಟರ್ ರಾಜ್ಕುಮಾರ್ ಸನ್ನು ನಿಮ್ಗೆ ಆ ಥರ ಸಿಚುಯೇಷನ್ಸಲ್ಲಿ ಅಂದರೆ ಒಂದು ಚಾಲೆಂಜ್ ಅದು, ಅಂದರೆ ಕೆಲವು ಕಂಪ್ಯಾರಿಸನ್ ಹೌದು ಅವ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲ ಸ್ಟೇಜಲ್ಲಿ ಹಾಕಿದ್ರು. ಆವಾಗ ನಾನು ಇನ್ನೂ ಸಿನಿಮಾಲಿ ಆ್ಯಕ್ಟ್ ಮಾಡ್ತಿರಲಿಲ್ಲ, ಏನಿಲ್ಲ ಸುಮ್ಮನೆ ಕರ್ಕೊಂಡು ಕೂರ್ಕೊಂಡು ಅಲ್ಲಿ ಕಿರಿತ ನಾನು ಮೈಕೆಲ್ಲ ಕೆಳಗೆಲ್ಲ ಹಿಡಿದು ಬಂದು ಹೊಡೆಯೋಕೆಲ್ಲ ಹೋಗ್ಬಿಟ್ಟಿದ್ದೀನಿ. ನನಗೇನಂದರೆ ಅದು ನನ್ನ ಬಿಸ್ನೆಸ್ಸು. ಅಕಸ್ಮಾತ್ ಏನಾದರೂ ಇಲ್ಲೀಗಲ್ ಆಗಿದ್ರೆ ಅದಕ್ಕೆ ಲಾ ಆ್ಯಂಡ್ ಆರ್ಡ್ರ್ ಇದೆ. ಆಚೆ ಕಡೆ ಇರೋನು ಯಾರು ಕಮೆಂಟ್ ಮಾಡೋಕ್ಕೆ, ಫಾರ್ ವಾಟ್ ಅಂತ ನನ್ನ ಮನ್ಸಿಗೆ ಅನ್ಸೋದು. ಸೊ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್, ಎಸ್ಪೆಷಲಿ ಆ ಟೈಮಲ್ಲಿ ಏನೋ ಪೇಪರ್ಲ್ಲಿ ಹಾಕೊಂಡ್ರೆ ಅದೋಕೆ ಬಿಡಿ. ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಆ ನ್ಯೂಸ್ನ ಇದಕ್ಕೆ ರಿಲೇಟ್ ಮಾಡಿದಾಗ್ಲಂತೂ ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ನಾನು ನೈಟ್ ಬಿಸ್ನೆಸ್ ಮಾಡ್ತಿದ್ದಿದ್ದು ಕನಕಪುರದಲ್ಲಿ, ಇಲ್ಲ ಚಾಮರಾಜನಗರದಲ್ಲಿ ಮಾಡ್ತಿದ್ದಾರೆ ಅಂತ ಅಲ್ಲೇನೋ ಆಗ್ತಿತ್ತಂತ ಇಲ್ಲ. ಅಲ್ಲ ಕಣ, ನನಗೆ ಅಷ್ಟು ಬುದ್ಧಿ ಇಲ್ವ ನಾನೇನು ಮಾಡ್ತಿದ್ದೀನಿ ಅಂತ. ನನಗೆ ಆ ಟೈಮಲ್ಲಿ ತುಂಬ ಮನಸ್ಸಿಗೆ ಎಫೆಕ್ಟ್ ಆಯಿತು. ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಸರ್? ಫ್ಯಾಮಿಲಿ ಸಪೋರ್ಟ್ ಪಾಪ ಅವ್ರಿಗೆಲ್ಲ ನಿಜ ಏನಂತ ಗೊತ್ತಿತ್ತಾನೆ ಅದರಲ್ಲಿ. ಅಂದರೆ ಆಚೆ ಕಡೆ ಮಾತಾಡ್ತಿರೋ ವಿಷಯ ಅಷ್ಟೇ, ಅದು ಏನಕ್ಕೆ ಮಾತಾಡಿದ್ರು, ಅದು ಎಲ್ಲಿಂದ ರೈಸ್ ಆಯಿತು ಅಂತಲೂ ಗೊತ್ತಿಲ್ಲ. ಬಟ್ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್ ದಟ್ ಟೈಮ್. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ ಆ ಟೈಮಲ್ಲಿ. ನನಗೇನಂದರೆ ನಾನು ಹ್ಯಾವ್ ಟು ಕಮ್ ಔಟ್, ನನ್ನ ಲೈಫು ನನಗೆ ಅರ್ನ್ ಮಾಡಬೇಕು ಅಂತ ಇಷ್ಟೇ. ಕರೆಕ್ಟ್, ರಾಜ್ಕುಮಾರ್ ಮಗ, ಆ ಪ್ರೀತಿ ವಿಶ್ವಾಸ ಬೆಲೆ ಮತ್ತೊಂದು ಎಲ್ಲ ಇದೆ. ಬಟ್ ಅದು ನಂದೇನಾದರೂ ಆಗಬೇಕು. ಸೊ ಆ ಟೈಮಲ್ಲಿ ಈ ಥರ ಎಲ್ಲ ನ್ಯೂಸ್ ಬಂತು. ಬಟ್ ಐ ಥಿಂಕ್ ಸಿಚುವೇಶನ್ ಆ ಇರೋ ಸಂದರ್ಭದಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ತಾನೇ ತಾನು ಕಲ್ಸ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನು ಫೇಸ್ ಮಾಡೋ ಧೈರ್ಯ ಇರಬೇಕು. ಅದೇ ಒಂದೊಂದ್ಸತಿ ಅನ್ಸುತ್ತೆ ನಾವು ನೋಡ್ತಿರೋ ಪವರ್ ಸ್ಟಾರು, ಇಟ್ಸ್ ನಾಟ್ ಅ ಈಸಿ ಗೋ. ನೀವು 20 ವರ್ಷ ನಿಮ್ಮ ಲೈಫ್ ಅಂದರೆ ಈ ಥರ ಅಂದರೆ ಸರ್ ಒಬ್ಬೊಬ್ರಿಗೆ ಒಂದೊಂದು ಚಾಲೆಂಜ್ ಇರುತ್ತೆ, ಹರ್ಡಲ್ಸ್ ಇರುತ್ತೆ. ನೀವು ಫೇಸ್ ಮಾಡಿದಂಥದ್ದು ಮತ್ತೆ ನಿಮ್ಮನ್ನು ನೀವು ಬಿಲ್ಡ್ ಮಾಡಿ, ನೀವೇ ಹೇಳಿದ್ರಿ 2-3 ಬಿಸ್ನೆಸ್ ವರ್ಕ್ ಆಗಿಲ್ಲ ನಿಜವಾಗ್ಲೂ ಸಿನಿಮಾಗೆ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಈಗಲೂ ಹೇಳೋದು ಸಂತೋಷ್, ನಮಗೆ ಎಷ್ಟೋ ಪ್ರಾಬ್ಲಮ್ ಇರಲಿ, ನಾವೇನೇ ಇರಲಿ, ಬಟ್ ನಮಗಿಂತ ಹೆಚ್ಚಿನ ಪ್ರಾಬ್ಲಮ್ ಎಷ್ಟೋ ಜನಕ್ಕಿದೆ. ಹೌದು, ಈಗ ಕೆಲಸ ಮಾಡೋರಿಗಿದೆ, ಈಗ ಒಬ್ಬರು ಆಟೋ ಡ್ರೈವರ್ಗಿರ್ಬೋದು, ಅವ್ರುಗಳಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಇದೆ. ಅವ್ರಿಗೊಂದನ್ನು ಮಾತು ಹೇಳಬೇಕು ಅಂದರೆ ಜಸ್ಟ್ ಬಿ ನಾರ್ಮಲ್, ಜಸ್ಟ್ ಬಿ ನೈಸ್ ಟು ದೆಮ್ ಅಷ್ಟೇ. ಜಸ್ಟ್ ಬಿ ನೈಸ್ ಟು ಪೀಪಲ್. ಫ್ರಮ್ 7 years ಐ ಆಮ್ ಕ್ಲಾಸಿಕಲ್ ಡ್ಯಾನ್ಸರ್, ಕಲಿತಿದ್ದೀನಿ ಭರತನಾಟ್ಯಂ. ಸೊ ಇವಾಗ ಏನಂದರೆ ಲೈಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಡಾನ್ಸರ್ ಅಂದರೆ ಪುನೀತ್ ಸರ್, ಅಪ್ಪು ಸರ್, ಅದೇ ಬರುತ್ತೆ. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಆ್ಯಂಡ್ ಅಪ್ಪು ಸರ್ ಅಂತ ಬಂದರೆ ಡ್ಯಾನ್ಸ್ ಡೆಡಿಕೇಶನ್ ಅದೇ ಬರುತ್ತೆ, ಓಕೆನಾ. ಸೊ ಇವಾಗ ಡೆಡಿಕೇಶನ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ ಇವಾಗ ಯಾರೋ ಲೈಕ್ ಏನಾದರೂ ಮಾಡೋಕ್ಕಂತ ಹೊರಟಿರ್ತೀವಿ, ಬಟ್ ಇಂಟ್ರೆಸ್ಟ್ ಲ್ಯಾಕ್ ಆಗುತ್ತೆ ಅಲ್ಲಿ. ಸೊ ಎಕ್ಸಾಂಪಲ್ ನಾನೇ ಲಾಕ್ಡೌನಿಂದ ನಾನು ಕ್ಲಾಸಸ್ಗೆ ಹೋಗ್ತಾ ಇಲ್ಲ. ಸೊ ಇಂಟ್ರೆಸ್ಟ್ ಬರ್ತಿಲ್ಲ ಇವಾಗ. ಸೊ ಲೈಕ್ ನಾನು ಕಲಿಬೇಕು, ಅದು ನನ್ನ ಪ್ಯಾಷನ್, ನನ್ನ ಪ್ರೊಫೆಷನ್ ಕೂಡ ಅದು, ನಾನು ಕಲೀಲೇಬೇಕು. ಬಟ್ ಇಂಟ್ರೆಸ್ಟ್ ಬರ್ತಾಯಿಲ್ಲ, ಡೆಡಿಕೇಶನ್ ತಗೋತಿಲ್ವ ಏನೋ ಗೊತ್ತಾಗ್ತಾಯಿಲ್ಲ. ಬಟ್ ಇದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ ಅದು ನಮ್ಮ ಪ್ರೊಫೆಷನ್. ಸೊ ನನ್ನ ಟೈಮ್ ಅಲ್ಲ, ನನ್ನ ಲೈಫ್ ಎಲ್ಲದನ್ನು ಡೆಡಿಕೇಟ್ ಮಾಡಬೇಕಂತ, ನನ್ನ ಮೈಂಡಿಗೆ ಡೆಡಿಕೇಟ್ ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಫ್ರ್ಯಾಂಕಾಗಿ ಹೇಳಲ್ಲ, ಇಟ್ ಈಸ್ ಅರ್ನಿಂಗ್. ಓಕೆ, ಅಂದರೆ ಇದು ನನ್ನ ಪ್ರೊಫೆಷನ್. ಈಗ ನಾನು ನಾಳೆ ಡ್ಯಾನ್ಸ್ ಮಾಡೋ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನನಗೂ ರೆಮ್ಯುನರೇಷನ್ ಅನ್ನೋದು ಬರೋದು. ಸೊ ಇಟ್ಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಸೊ ಅದಕ್ಕೆ ನನಗೆ ಯಾರಾದರೂ ಬಂದುಬಿಟ್ಟು ನಾನು ಪ್ಯಾಷನಿಗೆ ಸಿನಿಮಾ ಮಾಡ್ತೀನಿ ಅಂದರೆ ಆಗಲ್ಲ, ಇಲ್ಲ ನಾನು ದುಡಿಯೋಕ್ಕೆ ಸಿನಿಮಾ ಮಾಡ್ತಿದ್ದೀನಿ. ಸೊ ಆ ಇಂಟ್ರೆಸ್ಟ್ ಜನರಲ್ಲ ಬಂದರೆ ಪ್ರಾಬ್ಲಿ ಆಟೋಮೆಟಿಕ್ಲಿ ಪ್ಯಾಷನ್ ಗೋಸ್ ಅಪ್. ಸೊ ನಿಮ್ಮ ಗುರು ಯಾರಂತ ತಿಳ್ಕೊಬೋದಾ ಸರ್? ನನ್ನ ಗುರು ಎಲ್ಲ ಟೈಮಲ್ಲೂ ಒಬ್ರೊಬ್ರು ಬರ್ತಾರಮ್ಮ ಸರ್. ಡ್ಯಾನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ, ಡ್ಯಾನ್ಸಲ್ಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾವ ಡ್ಯಾನ್ಸ್ ಮಾಸ್ಟರ್ ಹತ್ರನೂ ಹೋಗಿ ಯಾವ ಕ್ಲಾಸಲ್ಲೂ ಕಲ್ತಿಲ್ಲ ನನಗೆ. ಅಂದರೆ ನಾನು ಆ ರೀತಿ, ನಾನು ಆ್ಯಕ್ಚುಲಿ ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ. ನಾನು ವಿಜುವಲೈಸೇಷನ್ ನೋಡಿ ಕಲಿತೀನಿ. ಸೊ ಹಾಗಾಗಿ ನನಗೆ ಡ್ಯಾನ್ಸ್ ಮಾಡಬೇಕು, ಚೆನ್ನಾಗೆ ಒಬ್ಬರ ಥರ ಡ್ಯಾನ್ಸ್ ಮಾಡಬೇಕು ಅಂತ ನನಗೆ ನಾನು ಇನ್ಸ್ಪೈರ್ ಆಗಿದ್ದು ಮೈಕಲ್ ಜಾಕ್ಸನ್. ಇಟ್ಸ್ ಓನ್ಲಿ ಟು ಟಿವಿ. ಸೊ ಅದಾದಮೇಲೆ ಹಿಂದಿಯಲ್ಲಿ ಮಿಥುನ್ ಚಕ್ರವರ್ತಿ ಇವ್ರನ್ನೆಲ್ಲರೂ ನೋಡ್ತಿದ್ವಿ. ದ ಗೈ ಹೂ ಡಿಡ್ ಅ ರಾಕ್ ಆ್ಯಂಡ್ ರೋಲ್ ಡ್ಯಾನ್ಸ್, ಜಾವೇದ್ ಜಾಫ್ರಿ, ಅವರು ನೋಡಿ ಅವ್ರದ್ದು ಡ್ಯಾನ್ಸಿಂಗ್ ತುಂಬ ಇಂಪ್ರೆಸ್ ಆಯ್ತು ಅವಾಗ. ಸೊ ಅದಾದಮೇಲೆ ಕನ್ನಡದಲ್ಲಿ ನಮ್ಮ ಶಿವಣ್ಣ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ತುಂಬ ಖುಷಿ ಆಯಿತು. ಶಿವಣ್ಣ ಕೂಡ ಆ್ಯಕ್ಚುಲಿ ಕಥಕ್ ಕಲಿತಾಯಿದ್ರು ಚೆನ್ನೈಯಲ್ಲಿ. ಸೊ ಅವಾಗ ಎಲ್ಲರೂ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಆಗ್ತಾ ಬರ್ತಾರೆ. ಸೊ ಒಂದೊಂದು ಫೀಲ್ಡ್ಗೂ ಒಬ್ಬರೊಬ್ಬರು ಗುರುಗಳಾಗ್ತಾ ಬರ್ತಾರೆ. ಮಂಡ್ಯದಿಂದ ಬಂದಿದ್ದೀನಿ. ಕಾಮಾಕ್ಷಿ ಹೇಳಿ.
ಸರ್ ನಾವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು ಈಗ ಬೆಂಗಳೂರಲ್ಲೇ ಇದ್ದೀವಿ. ಅದರಲ್ಲಿ ತುಂಬಾ ಕಷ್ಟ ಇದೆ. ಒಂದು 250 ದುಡಿಬೇಕು ಅಂದರೂ ಒಂದು 7-8 ಗಂಟೆ ಒಳಗಡೆ ಒಳಗೋಗಿಲ್ಲ ಅಂದರೆ ಈಚೆ ಕಳಿಸ್ಬಿಡ್ತಾರೆ. ಅದರಿಂದ 250 ರೂಪಾಯಿ ಬಂದಿಲ್ಲ ಅಂದರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಇದೆ. ನಾನು 8 ವರ್ಷ ಹುಡುಗಿಯಿಂದ ಬೇರೆ ಬೆಂಗಳೂರು, ತುಂಬ ಚಿಕ್ಕ ಹುಡುಗಿಯಿಂದ ಬೆಂಗಳೂರಲ್ಲೇ ಇರೋದು. ಪಾತ್ರೆ ಎಲ್ಲ ತೊಳ್ಕೊಂಡು ಕೆಲಸದ ಮನೆಯಲ್ಲಿ ಮಾಡ್ತಾಯಿದ್ವಿ. ನಾನು ಓದಿಲ್ಲ, ನಮ್ಮ ಮಗುನ ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಕಷ್ಟಪಟ್ಟೆ ಸರ್. ನಮ್ಮ ಮಗುನ ಓದ್ಸೋಕ್ಕೆ ಆಗಲಿ ಸೆಕೆಂಡ್ PUCವರೆಗೂ ಮಾಡ್ದೆ. ಈಗ ಒಂದು ಮನೆ ಹತ್ರ ಒಂದು ಚಿಕ್ಕದು ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ದಾನೆ, ಸ್ಟೆಪ್ ಇನ್ ಡ್ಯಾನ್ಸ್ ಸ್ಟುಡಿಯೋ ಅಂತ. ಅದರಲ್ಲಿ ಸ್ಟೂಡೆಂಟು ಬರ್ತಾಯಿದ್ರೆ ಈ ಲಾಕ್ಡೌನು, ಕೊರೋನಾ, ಅದು ಇದು ಅಂತ ಯಾರು ಬರ್ತಿಲ್ಲ. ಇವಾಗ ಪ್ರಾಬ್ಲಮ್ ಆಗಿದೆ ತುಂಬ ಸರ್. ನಿಮ್ಮ ಇಂಪ್ರೆಷನ್ನೇ ಬರುತ್ತಂತ ಹೇಳ್ಬಿಟ್ಟು ಅವನು ತುಂಬ ನಿಮ್ಮ ಫ್ಯಾನ್ ಸರ್. ನಾವು ಬೆಟ್ಟದ ಹೂವಿಂದ ಹಿಡಿದು ಭಾಗ್ಯವಂತ ಫುಲ್ ಎಲ್ಲ ಸಿನಿಮಾನು ಟೆಂಟಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ ಸರ್. ನಿಮ್ಮದು ತುಂಬ ಇಷ್ಟ ಆಗುತ್ತೆ. ನಿಮ್ಮನ್ನು ನೋಡಿ ನಮಗೆ ಅಣ್ಣವ್ರನ್ನ ನೋಡಿದಷ್ಟು ಖುಷಿಯಾಗಿ ತುಂಬ ಮಾತಾಡೋಕ್ಕೆ ಬರ್ತಿಲ್ಲ ಸರ್ ನನ್ನ ಹತ್ರ. ಸರ್ ಅಣ್ಣವರು ಅಂದರೆ ತುಂಬ ಫ್ಯಾನ್ ಸರ್. ನಮ್ಮ ಮನೇಲಿ ಇವಾಗೂ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಿಬಿಟ್ಟು ಆಚೆ ಬರ್ತೀವಿ ಸರ್. ಆ ಥರ ತುಂಬಾ ಕಷ್ಟ ಇದೆ ಸರ್ ಜೀವನ. ಗಾರ್ಮೆಂಟ್ಸ್ ಲಾಕ್ಡೌನ್ ಟೈಮಲ್ಲಿ ಏನು ಮಾಡಿದ್ರಿ ಸರ್? ಮನೇಲೆ ಅದು ಇದು ಕಿಟ್ ಎಲ್ಲ ಕೊಡ್ತಾ ಇದ್ರಲ್ಲ ಸರ್, ಅವಾಗ ಗಾರ್ಮೆಂಟ್ಸ್ ಮುಚ್ಚಿಬಿಟ್ರು ನಮ್ದು ಚಿಕ್ಕದು. ಅದು ಅವಾಗ ಕಿಟ್ಟಲ್ಲಿ ಅದರಲ್ಲೇ ಜೀವನ ಮಾಡ್ತಾ ಇದ್ವಿ. ನಾನು ಶುಗರ್ ಪೇಷಂಟು, ಕೆಲಸ ಮಾಡೋಕ್ಕಾಗ್ತಿಲ್ಲ. ಇರೋನು ಒಬ್ಬನೇ ಮಗ, ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಕಷ್ಟಪಟ್ಟೆ, ಆಗಲಿಲ್ಲ ಸರ್. ಡ್ಯಾನ್ಸರ್ ಆದರೂ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಕಲ್ತಿದ್ದಾನಲ್ಲ, ತುಂಬ ಚೆನ್ನಾಗಿ. ನಿಮ್ಮದೇ ಇಂಪ್ರೆಷನ್ ಸರ್ ಅವನಿಗೆ? ನಮಗೆ ಏನು ಇಷ್ಟ ಅದನ್ನು ಮಕ್ಕಳು ಮಾಡಿಲ್ಲ ಅಂದ ತಕ್ಷಣ ಮಕ್ಕಳು ಸಾಧನೆ ಮಾಡಿಲ್ಲ ಅಂತಲ್ಲ. ಅವ್ರಿಗೆ ಏನು ಕೆಪಾಸಿಟಿ ಇದೆ, ಅವ್ರಿಗೆ ಏನು ಇಷ್ಟ. ಈಗ ಅವ್ನಿಗೆ ಡ್ಯಾನ್ಸ್ ಇಷ್ಟ, ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ಲ, ನೀವು ಫೀಲ್ ಆಗ ಡ್ಯಾನ್ಸಲ್ಲೂ ಮುಂದೆ ಬರ್ಬೋದು. ಬರೀ ಓದೇ ಮುಂದೆ ಬರಬೇಕು ಅಂತೇನಿಲ್ಲ. ಅವ್ನು ಡ್ಯಾನ್ಸ್ ಮುಂದೆ ಬರ್ತಾನೆ ಬಿಡಿ. ಇಂಥವ್ರು ಇನ್ಸ್ಪಿರೇಷನ್ ಇಟ್ಕೊಂಡಾಗ ಆಗುತ್ತೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಆಗ್ತಾ ಬಿಡಿ, ಚೆನ್ನಾಗುತ್ತೆ, ಒಳ್ಳೆ ಡ್ಯಾನ್ಸರ್ ಆಗ್ತಾರೆ. ನಾನು MBA ಸ್ಟೂಡೆಂಟ್ ಸರ್. ಆ್ಯಸ್ ಎ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಆಗಿ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ. ಒಂದು ಸ್ಟೂಡೆಂಟ್ ಲೈಫಲ್ಲಿ ಎಜುಕೇಷನ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಕಾಮನ್ ಸೆನ್ಸ್ ಆಗಿರ್ಬೋದು, ಅದು ಎಷ್ಟು ಮುಖ್ಯ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಐ ಥಿಂಕ್ 3 ಅದರದ್ದೇ ಆದಂಥ ರೂಟಲ್ಲಿ ತುಂಬ ಮುಖ್ಯ ಆಗುತ್ತೆ ರೀ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕರೆಕ್ಟು ಎಜುಕೇಷನ್ನು ಟು ಎಜುಕೇಟ್ ಅಬೌಟ್ ಥಿಂಗ್ಸ್. ಜನರಲ್ ನಾಲೆಡ್ಜ್ ತುಂಬ ಮುಖ್ಯ. ಯಾಕಂದರೆ ನೀವು ಜನರಲಾಗಿ ಎಲ್ಲರನ್ನೂ ಮೀಟ್ ಮಾಡಿದಾಗ ಜನರಲ್ ನಾಲೆಡ್ಜ್ ಬೇಕೇ ಬೇಕು. ಸೊ ನಮ್ಮ ಡೈಲಾಗ್ ಇದೆಯಲ್ಲ ಸರ್, ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್. ನೋಡಿ ಇವರೇ ಹೇಳ್ತಾ ಇದ್ದಾರೆ, ಈಗ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಬರೀ ಬೋರ್ಡ್ ಕಾಣುತ್ತೆ. ಸೊ ಹಿಂದೆ ಬೆಂಚಲ್ಲಿ ವರ್ಲ್ಡೇ ಕಾಣುತ್ತೆ. ಆ ವರ್ಲ್ಡಲ್ಲಿ ಎಲ್ಲ ರೀತಿಯೂ ತೊಗೊಬೋದು. ಎವ್ರಿ ಸ್ಟೂಡೆಂಟ್ ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬ ಮುಖ್ಯ. ನಿಮಗೆ ಯಾವತ್ತಾದರೂ ನೀವು ಸಕ್ಸಸ್ಫುಲ್ ಅನ್ನೋ ಫೀಲ್ ಬಂದಿದೆಯಾ ಅಂತ? ಡೆಫಿನೆಟ್ ಬಂದಿದ್ದೆಮ್ಮ. ಆ್ಯಂಡ್ ಅದು ಎಲ್ಲರ ಮೈಂಡಲ್ಲೂ ಬರಬೇಕು. ಓಕೆ, ಎಲ್ಲರ ಮೈಂಡಲ್ಲೂ ಬರಬೇಕು. ಅಂದರೆ ನನ್ನ ಸಿನಿಮಾ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ, ಅಥವಾ ನಾನು ಮಾಡೋವಂಥ ಕೆಲಸದಲ್ಲಿ ನಾನು ಮಾಡೋವಂಥ ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗಿರಬೇಕು. ನನಗೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದರೆ ನಾನು ಬೇರೆನಾದ್ರು ಕೆಲಸ ಮಾಡ್ತೇನೆ, ನನಗೆ ಕೆಲಸ ಮಾಡ್ತಿರ್ಬೇಕು ಅಷ್ಟೇ. ಓಕೆ, ಏನಾದರೂ ಕೆಲಸ ಮಾಡ್ತಿರ್ಬೇಕು. ಲಾಕ್ಡೌನಲ್ಲಿ ಮನೆಗೆ ಬಿಟ್ಟರು ಅಂತ ಅಡುಗೆ ಮಾಡೋದು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಕೆಲಸ ಮಾಡಬೇಕು ಫಸ್ಟ್, ಮೈಂಡ್ ಯಾವಾಗಲೂ ಆಕ್ಯುಪೈಡ್ ಆಗಿರ್ಕೋಬೇಕು. ಸೊ ಹಾಗಾಗಿ ನಾನು ಅವಾಗಲೇ ಹೇಳಿದಂಗೆ ನಮ್ಮ ಹಾರ್ಟಲ್ಲಿ ನಾವೇ ಹೀರೋಗಳು, ಆಯಿತಾ? ಈಗ ನೀನು ಅನ್ಕಂತ, ಈಗ ಫಾರ್ ಎಕ್ಸಾಂಪಲ್ ನೀನು ಕೂತ್ಕೊಂಡು ಮಾತಾಡ್ತಿರ್ಬೋದು, ಯು ಲೈಕ್ ಪುನೀತ್ ರಾಜ್ಕುಮಾರ್ ಆರ್ ಯು ಲೈಕ್ another XYZ actor, I am a fan, correct, but inside your heart you know you are the own hero, right? ನಾವೇ ನಮಗೆ ಹೀರೋ ಆಗಿರ್ತೀವಿ. ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕಾಗಿದ್ದು ನಾವು 100% ಸಕ್ಸಸ್ಫುಲ್ ಅಂತ ಅಂದ್ಕೊಂಡೆ ನಾವು ಏನೇ ಕೆಲಸನೂ ಟ್ರೈ ಮಾಡಬೇಕು. ಅಕಸ್ಮಾತ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ, ನೋ ಪ್ರಾಬ್ಲಮ್, ಪ್ರಯತ್ನ ಮಾಡ್ತಿರ್ಬೇಕು. ಯು ಶುಡ್ ಆಲ್ವೇಸ್ ಫೀಲ್ ಇಟ್ಸ್ ನಾಟ್ ಮೀ, ಎವ್ರಿಬಡಿ ಶುಡ್ ಫೀಲ್ ದೇರ್ ಸಕ್ಸಸ್. ನಮ್ಮನ್ನು ನಾವೇ ನಂಬಿಲ್ಲ, ಜಗತ್ತು ನಂಬಲ್ಲ. ನೋಡಿ ನಿಜ ಅದು. ಸೊ ನಾವು ನಮ್ಮನ್ನು ನಂಬಲೇಬೇಕು. ನೆಲಮಂಗಲದಲ್ಲಿರೋದು. ಈಗ MCA ಮಾಡ್ತಿದ್ದೀನಿ ಜ್ಞಾನಭಾರತಿ ಯೂನಿವರ್ಸಿಟಿಲಿ. ಸೊ ನನ್ನ ಕ್ವಶನ್ ಏನಂದರೆ, ನೀವು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಸಕ್ಸಸ್ ರೇಟ್ ಇರೋ ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಎಲ್ಲರೂ ಸಕ್ಸಸ್ ಆಗಬೇಕು ಅಂತಲೇ ಮೋಟೋ ಇಟ್ಕೊಂಡಿರ್ತಾರೆ. ಸೊ ನೀವು ಏನು ಟಿಪ್ಸ್ ಕೊಡ್ತೀರಾ ಅವ್ರಿಗೆ ಅಂತ? ನಾನು ಹೇಳೋ ಪ್ರಕಾರ ಕಾನ್ಫಿಡೆಂಟ್ ಅನ್ನೋದು ತುಂಬ ಮುಖ್ಯ. ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ. ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ನಾವು ಬದುಕ್ತಿರೋವಂಥ ಒಂದು ವಾತಾವರಣದಲ್ಲಿ ಎಲ್ರಿಗೂ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆ್ಯಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಯಾಕಂದರೆ ಅವಾಗ ಏನಾಗುತ್ತೆ, ನಮ್ಮ ಪಕ್ಕ ಇರೋ ಸರೌಂಡಿಂಗ್, ನಮ್ಮ ಪಕ್ಕ ಸುತ್ತಮುತ್ತ ಇರೋ ಜನ ಏನಾಗುತ್ತೆ, ಒಬ್ಬ ಮನುಷ್ಯ ಅವನು ಚೆನ್ನಾಗಿ ಬೆಳವಣಿಗೆ ಅವ್ನು ಚೆನ್ನಾಗಿ ಬೆಳಿಬೇಕು ಅಂತ ಟ್ರೈ ಮಾಡ್ತಾನೆ, ಜೊತೆಗೆ ಎಲ್ಲರಿಗೂ ಗೌರವಿಸ್ತಾ ಇದ್ದಾನೆ, ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ನಮ್ಮ ಬಗ್ಗೆ ನಮಗೊಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಆ ಮೋಟಿವ್ ಮೈಂಡ್ಲಿ ಇಟ್ಕೊಂಡು ಬೆಳಿಬೇಕು. ಅದನ್ನು ಯಾವತ್ತೂ ತುಂಬ ಇಂಪಾರ್ಟೆಂಟ್. ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೇಬಾರ್ದು. ನಾವು ಮಾಡೋವಂಥ ಕೆಲಸದಲ್ಲಿ ನಂಬಿಕೆ ತುಂಬ ಮುಖ್ಯ. ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಮೋಟಿವೇಶನ್. ನಾನು ಪ್ರೊಫೆಷ್ನಲಿ ಸಿಂಗಿಂಗ್
ಇದು ಮಾಡ್ತಿರೋದು. ನಮ್ಮ ಸಮಾಜದಲ್ಲಿ ಪುರುಷರಿಗೆ ಜಾಸ್ತಿ ಮಹತ್ವ ಕೊಡ್ತಾ ಬಂದಿರೋದು ಮುಂಚೆಯಿಂದನೂ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಇದೆ ಎಲ್ಲ ಕ್ಷೇತ್ರದಲ್ಲೂ. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರುತ್ತಿದ್ದಾರೆ, ಬಿಕಾಸ್ ಆಫ್ ಇನ್ಸೆಕ್ಯೂರಿಟಿ ಫೀಲ್ ಅಂತ ನನಗೆ ಅನಿಸುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ತೊಂದರೆಗಳು ಆಗ್ತಾನೇ ಇದೆ. ಇದರಲ್ಲಿ ಏನು ಬದಲಾವಣೆ ಆದರೆ, ಏನು ವ್ಯವಸ್ಥೆ ಬದಲಾದರೆ ಇದು ಸರಿ ಹೋಗ್ಬೋದು? ಈಗ ನನಗೆ 2 ಹೆಣ್ಮಕ್ಳಿದ್ದಾರೆ, ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಸೊ ಅದು ನಾನು ಚಿಕ್ಕ ವಯಸ್ಸು ನಾನು ಹುಟ್ಟಿದಾಗಿಂದ ಅದನ್ನು ಯಾವತ್ತೂ ನನ್ನ ಮೈಂಡಲ್ಲಿ ಅಂದ್ಕೊಂಡಿಲ್ಲ. ಯಾಕಂದರೆ ನಮ್ಮನೆ ಮೇಯ್ನ್ ಪವರೇ ನಮ್ಮ ಮದರು. ಸೊ ಹಾಗಾಗಿ ನನಗದು ಯಾವತ್ತೂ ವ್ಯತ್ಯಾಸ ಕಂಡಿಲ್ಲ. ಸೊ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಆಚೆ ಕಡೆ ಎಲ್ಲಾದರೂ ಹೋದಾಗ ಯಾರ್ದಾರು ನಮ್ಮ ಫ್ರೆಂಡ್ಗಳ ಮನೆಯೇ ಇರ್ಬೋದು ಅಥವಾ ನನ್ನ ಸುತ್ತಮುತ್ತ ಇರೋ ಸರೌಂಡಿಂಗ್ಲಿರ್ಬೋದು, ನೀವೇನು ಮಾಡ್ತಿದ್ದೀರಾ ಅಂತಲೇ ಕೇಳ್ತೀನಿ. ಇಲ್ಲ ನನ್ನ ಹೌಸ್ ವೈಫ್ ಅಥವಾ ನನ್ನ ಮನೆಯಲ್ಲಿಂದ ಇಲ್ಲ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಹೌದು, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಕ್ವಾಲಿಟಿ ಇರಬೇಕು. ವಿ ಆಲ್ ಶುಡ್ ಅರ್ನ್. ಒಂದು ವುಮನ್ ಪವರ್ನ ಮೆನ್ ಯಾವತ್ತು ಮ್ಯಾಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎವ್ರಿ ವುಮನ್ ಇಸ್ ಅ ಮಲ್ಟಿ ಟಾಸ್ಕರ್. ನಾವು ಮಲ್ಟಿ ಟಾಸ್ಕರ್ಗಳಲ್ಲ. ನಾವು ನಮ್ಮ ಅಪ್ಬ್ರಿಂಗಿಂಗು, ನಮ್ಮ ಕಲ್ಚರು ಏನಾಗಿರುತ್ತೋ ಅದ್ರ ಮೇಲೆ ಇರುತ್ತಮ್ಮ ಅದು. ಸೊ ನಮ್ಮ ಮೆಂಟಾಲಿಟಿನೂ ಸ್ಟ್ರಾಂಗ್ ಇರಬೇಕು. ನಿಮ್ಮ ಅಂದರೆ ಎಲ್ಲರ ಮೆಂಟಾಲಿಟೀಸ್ ಮೇಲೆ ಡಿಪೆಂಡ್. ಸರ್ ಹೇಳ್ದಂಗೆ ಇಟ್ ಈಸ್ ಪ್ಯೂರ್ಲಿ ಆನ್ ಮೈಂಡ್ ಸೆಟ್. ಸೊ ಈ ಸಿನಿಮಾಲಿ ನೋಡಿ ವುಮೆನ್ ಎಂಪವರ್ಮೆಂಟ್ ಮೇಲೆ ತುಂಬ ಚೆನ್ನಾಗಿದೆ. ಒಂದು 2-3 ಎಪಿಸೋಡ್ ತುಂಬ ಖುಷಿ ಪಡ್ತೀರ. ತುಂಬ ಚೆನ್ನಾಗಿರುತ್ತೆ. ನೆಲಮಂಗಲದಿಂದ ಬಂದಿದ್ದೀನಿ ಸರ್. ಸಂತೋಷ್ ಸರ್ಗೊಂದು ಕ್ವಶನ್ ಸರ್. ರಾಮಾಚಾರಿ ಇಂಡಸ್ಟ್ರಿ ಇಟ್ಟು, ರಾಜ್ಕುಮಾರ ಇಂಡಸ್ಟ್ರಿ ಇಟ್ಟು, ಇದ್ರ ಸಕ್ಸಸ್ ಮಂತ್ರ ಏನು ಸರ್? ಮಂತ್ರ ಅದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನಿಮ್ಮ ಹೆಸರು ಗೊತ್ತಿಲ್ಲ ಏನು? ಸಿದ್ದು. ಅದು ಆ ಸತ್ಯನ ಕೆಲವು ಚಿದಂಬರ ರಹಸ್ಯಗಳನ್ನ ಹುಡ್ಕಕ್ಕೆ ಹೋಗಬಾರ್ದು. ಈಗ ಅಂದರೆ ನಮಗೂ ಗೊತ್ತಿಲ್ಲದೆ ಇರೋದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಮಾಡ್ತೀವಿ. ಅದು ಜನಕ್ಕೆ ಕನೆಕ್ಟ್ ಆಗಿದೆ. ಸೊ ಈ ಸಿನಿಮಾನು ಜನಕ್ಕೆ ಕನೆಕ್ಟ್ ಆಗಲಿ ಅಂತ ಮಾಡಿದ್ದೀವಿ. ಸೊ ಅದು ಸಕ್ಸಸ್ ಅನ್ನೋದು ಗೊತ್ತಿದ್ದು ಮಾಡೋದಾಗಿದ್ದರೆ ಎಲ್ಲರೂ ಮಾಡಿರೋರು. ಅದು ನಾನು ಎವ್ರಿ ಸಿನಿಮಾ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನಮ್ಗೆ ಗೊತ್ತಿಲ್ಲ ಜನ ಎಲ್ಲಿವರೆಗೂ. ಅದು ನನಗಿನ್ನ ಹೆಚ್ಚಾಗಿ ನೀವು ಜನಗಳನ್ನ ಕೇಳೋವಂಥ ಪ್ರಶ್ನೆ ಅಂದರೆ ಯಾಕೆ ನಿಮಗೆ ಸಿನಿಮಾ ಇಷ್ಟ ಆಯಿತು ಅಂತ. ಸೊ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಕೊಟ್ಟಿರೋದು. ಇದು ಮಂತ್ರಗಿಂತ ಆ ಥರ ಅದು ನಾವು ಆ ಕಲ್ಪನೆಯಲ್ಲೇ ಬದುಕಬಾರ್ದು. ಸಿನಿಮಾ ತೋರಿಸುವಾಗಷ್ಟೇ ಅದು ಇಮ್ಯಾಜಿನೇಷನ್. ಅದು ವೆನ್ ಇಟ್ ಕಮ್ಸ್ ಟು ಥಿಯೇಟರ್ ಇಟ್ಸ್ ವೆರಿ ಮಚ್ ರಿಯಲ್. ಸೊ ಪ್ರಾಬ್ಲಿ ಅದು ದೇವರ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಹಂಗಾಗಿದೆ. ಸೊ ಯುವರತ್ನೂ ಅಷ್ಟೇ ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ. ಜನ ಹೇಳಬೇಕು. ಸೊ ಜನಗಳ ಕೈಯಲ್ಲಿರೋವಂಥದ್ದು ಅದು ನಮ್ಗೆ ಯಾರಿಗೂ ಅರ್ಥ ಆಗದೆ ಇರೋದು. ಇಡೀ ಇಂಡಸ್ಟ್ರಿಲಿ ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗದೆ ಇರೋ ಪಾಯಿಂಟ್ ಅದು ಅರ್ಥನೂ ಆಗಲ್ಲ ಅನ್ಸುತ್ತೆ. ಪ್ರೇಕ್ಷಕರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ. ಅಲ್ಲ ಅದೂ ಏನಾಗುತ್ತೆ, ನಾಡಿ ಮಿಡಿತ ಅನ್ನೋದಕ್ಕಿಂತ ನಾವು ಆಡಿಯನ್ಸಾಗಿ ಎಲ್ಲಿವರೆಗೂ ಇರ್ತೀವಿ ಅಂದರೆ ಈಗ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ಸಿ ಸಿನಿಮಾಗಳನ್ನ ನೋಡಿ. ಸೊ ನನ್ನಲ್ಲೊಬ್ಬ ಪ್ರೇಕ್ಷಕ ಇದ್ದ, ಈಗಲೂ ಒಬ್ಬ ಪ್ರೇಕ್ಷಕ ಇದ್ದಾನೆ. ಸೊ ನಾವು ಪ್ರೇಕ್ಷಕನಾಗಿ ಯೋಚಿಸಿದಾಗ ಕೆಲವು ಪಾಯಿಂಟ್ ಜನಕ್ಕೆ ಇಷ್ಟ ಆಗೋದು ನಮಗೆ ಸಿಗ್ಬೋದು. ಸೊ ಆ ಥರ ಏನೋ ಅದು ಸಿಂಕ್ ಆಗ್ತಿದೆ ವಿನಃ ನಾಡಿ ಮಿಡಿತ ಅದೆಲ್ಲ ತುಂಬ ಕೇಳಿದ್ರೆ ಭಯ, ಕೇಳ್ತಿರೋ ಭಯ ಶುರು ಆಗುತ್ತೆ ನಮ್ಗೆ. ಅದೆಲ್ಲ ನನಗೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಷಯದಲ್ಲಿ ರಾಮಾಚಾರಿ ಆಯಿತು ದೊಡ್ಡ ಸಕ್ಸಸ್, ರಾಜ್ಕುಮಾರನ್ ಆಯಿತು ದೊಡ್ಡ ಸಕ್ಸಸ್ ಅಲ್ವಾ. 3ನೇ ಪಿಕ್ಚರ್ಗೆ 3 ವರ್ಷ ಟೈಮ್ ತಗೊಂಡ ಮನುಷ್ಯ. ಓಕೆ, ಟೈಮ್ ತೊಗೊಂಡಿದ್ದಕ್ಕೆ ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತಲ್ಲ. ಓಕೆ, ನಾನು ಏನೇ ಕೇಳ್ತಿದ್ದೀನಿ ಅಂದರೆ ಅಲ್ಲಿ ಆ ಸಕ್ಸಸ್ನ ಮೈಂಡಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ಗೆ ಹೋಗಲಿಲ್ಲ, ಲೈಫ್ ಕ್ಯಾಲ್ಕುಲೇಷನ್, ಅರ್ನಿಂಗಿಗೆ ಹೋಗಲಿಲ್ಲ, ಡೆಡಿಕೇಶನ್ಗೆ ಹೋಯ್ತು ತಿರ್ಗಾ. ಸೊ ಹಾಗಾಗಿ ಬಹುಶಃ ಆ ಚಿದಂಬರ ರಹಸ್ಯನೋ ಅಥವಾ ನಾಡಿನೋ ಅದೆಲ್ಲ ಕೆಳಗೆ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಹುಡ್ಕೊಂಡೋದ್ರೆ ಏನಂದರೆ ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲೂ ತಿರ್ಗಾ ಏನಾಗುತ್ತೆ, ಒಬ್ಬ ಮನುಷ್ಯನ ಕೆಪಾಸಿಟಿಲಿ ಡೆಡಿಕೇಶನ್ ಮೇಲೆ ಬರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ಇಸ್ ಇಸ್ ಡೆಡಿಕೇಶನ್ ಟು ಗಿವ್ ಗುಡ್ ಫಿಲಿಮ್ಸ್. ದಟ್ ಇಸ್ ಅ ಸಕ್ಸಸ್ ಐ ಫೀಲ್. ನನ್ನ ಹೆಸರು ಹರೀಶ್ ಅಂತ, ಕನಕಪುರದಿಂದ ಬಂದಿದ್ದೀನಿ ಸರ್. ನನ್ನೊಂದು ಪ್ರಶ್ನೆ ಇದೆ. ದಿನ ವೆಹಿಕಲ್ ಓಡಿಸ್ತಾನೆ ಇರ್ತಾರಲ್ಲ, ಹೈವೇಗಳಲ್ಲಿ ತುಂಬ ಆಕ್ಸಿಡೆಂಟ್ಗಳು, ಅದು ಬೆಂಗಳೂರು ನೋಡ್ತಾನೆ ಇರ್ತೀರಾ, ಅದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಫಸ್ಟ್ ನಾನು ಮಾಡ್ಕೋಬೇಕು. ನನಗೆ ಡ್ರೈವಿಂಗ್ ಆದರೆ ಸಿಕ್ಕಾಪಟ್ಟೆ ಹುಚ್ಚು. ಸ್ವಲ್ಪ ಫಾಸ್ಟಾಗಿ ಓಡಿಸ್ತೀನಿ. ಬಟ್ ಕಾರ್ ಓಡಿಸ್ಬೇಕಾದ್ರೆ 100% ಹೇಳೋದು ಸೀಟ್ ಬೆಲ್ಟ್ ಹಾಕಬೇಕು. ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ಟು. ಇನ್ನೊಂದು ಆದಷ್ಟು ಅಫ್ಕೋರ್ಸ್ ನಾವೆಲ್ಲ ರೇಸಲ್ಲಿ ಇರ್ತೀವಿ, ರೋಡಲ್ಲಿ ಓಡಿಸ್ಬೇಕಾದ್ರೆ ಅಂತೂ ನಿಮಗೂ ನೀವೇನು ಗೂಡ್ಸ್ ಗಾಡಿ ಡ್ರೈವರ್ ಸರ್, ಗುಡ್ ಗಾಡಿ ಡ್ರೈವರ್ ಹೈವೇ ಓಡಿಸ್ತಿರ್ತೀರಾ ಅಂದರೆ ನಿಮಗೂ ನೋಡ್ತಾನೆ ಇರ್ತೀವಿ ಸರ್. ದಿನ ಆಕ್ಸಿಡೆಂಟ್ ನೋಡ್ತಾನೆ ಇರ್ತೀರಲ್ಲ, ಅದಕ್ಕೋಸ್ಕರ ಸರ್. ಕೆಲವು ಸಲ ಹೆಂಗೆ ಅನ್ಸುತ್ತೆ, ನಾವು ಕಾರ್ ಓಡಿಸ್ಬೇಕಾದ್ರೆ ಸಾಹಿತ್ಯ
ಸರ್ ಅವ್ನ ಸಾಯಿಸ್ಬಿಡ್ಬೇಕು ಅಂತೀವಿ ನಾವು ನಿಜ ಜೀವನದಲ್ಲಿ ಹೋಗಿ ಸಾಯ್ಸಕ್ಕಾಗಲ್ಲ. ಆಗಲ್ಲ ಸರ್. ಬಂದ್ಬಿಡುತ್ತೆ ಅದು. ಬಂದ್ಬಿಡುತ್ತೆ ಬಾಯಲ್ಲಿ ಆ ಥರ ಕೋಪ. ಅದು ಏನೋ ಗೊತ್ತಿಲ್ಲ, ಚಕ್ರದ ಮೇಲೆ ಕೂತ್ಕೊಂಡ್ರೆ ಹಂಗೆ ಅನ್ನಿಸ್ತಾ ಇರುತ್ತೆ. ಏನೋ ನಾವುಗಳೇ ಒಳ್ಳೆ ಸ್ಟಂಟ್ ಡ್ರೈವರ್ಗಳ ಥರ ಫೀಲಿಂಗ್ ಇರುತ್ತೆ. ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಇಟ್ಕೋಬೇಕು. ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದರೆ ಖಂಡಿತ ಟ್ರೋಲ್ ಮಾಡ್ತಾ, ಯಾಕಂದ್ರೆ ನಾನೇ ಸ್ವಲ್ಪ ರ್ಯಾಶ್ ಓಡಿಸೋದು, ನನಗೆ ಸ್ಪೀಡ್ ಇರ್ತೀನಿ ಯಾವಾಗಲೂ. ಬಟ್ ಆದಷ್ಟು ಕಂಟ್ರೋಲ್ ಇರಬೇಕು. ಬಟ್ ಸೇಫ್ಟಿ ತುಂಬ ಮುಖ್ಯ ರೀ. ಹೆಲ್ಮೆಟ್, ಸೀಟ್ ಬೆಲ್ಟ್ಸ್. ನೀವು ಯಾವ ಗಾಡಿ ಓಡಿಸೋದು ಸರ್? ಗೂಡ್ಸ್ ಗಾಡಿ. ಯಾವುದು? 407 ಸರ್. 407 ಸರ್. ಟಾಟಾ 407 ಟಾಟಾ 407 ಸರ್. ಅದೇ ಸರ್. ನನಗೆ ಭಾರಿ ಇಷ್ಟ ಗಾಡಿ. ಅದು ಓಡಿಸ್ತಾ ಇದೆ ಮುಂಚೆ ನಮ್ಮ ಯೂನಿಟ್ಲಿದ್ದಾಗ. ಸರ್ ನೀವು ಓಡಿಸಿದ್ದೀರಾ ಸರ್? ಸುಮ್ಮನೆ ರೌಂಡು ಎಲ್ಲ ಇದು ಇಲ್ಲೀಗಲ್, ಆಚೆ ಎಲ್ಲ ಹೋಗ್ತಾನೆ, ನನಗೆ ಅದು ಲೈಸೆನ್ಸ್ ಇಲ್ಲ. ಸೊ ಆ ಟೈಮಲ್ಲಿ ನಮ್ಮ ಏರಿಯಾದೊಳಗೆ ಒಂದೊಂದು ರೌಂಡ್ ಹೊಡಿತಾ ಇದೆ ಅಷ್ಟೇ. ಭಾರಿ ಇಷ್ಟ ಆಗತ್ತೆ ಗಾಡಿಗಳನ್ನ ಓಡಿಸ್ಬೇಕು ಅಂತ. ಗ್ರೇಟ್. ಸೊ ಕನಕಪುರದವ್ರು ನೀವು. ಲವ್ಲಿ. ಸೊ ಅದೇ ಅದೊಂದು ಮುಖ್ಯ. ಫಸ್ಟ್ ಆಫ್ ಆಲ್ ನಮ್ಮ ಪೇಷನ್ಸ್ ಎಲ್ಲರಿಗೂ ಇಂಪ್ರೂವ್ ಆಗಬೇಕಮ್ಮ. ಡ್ರೈವರ್ ಪೇಷನ್ಸ್ ಇರಲೇಬೇಕು ಸರ್. ಅಲ್ವಾ? ಈಗಲೂ ಅಷ್ಟೇ ನಾವು ಎಲ್ಲಾದರೂ ಊರಿಗೆ ಹೋಗ್ಬೇಕು ಅಂದರೆ ಫಸ್ಟ್ ನನ್ನ ಗಾಡಿ ನಾನೇ ಓಡಿಸೋದು. ನನಗೆ ಓಡಿಸೋದಂದರೆ ಭಾರಿ ಇಷ್ಟ ಕಾರ್. ಸರ್, ನನ್ನ ಹೆಸರು ಅಭಿ ಅಂತ, ಇಂಜಿನಿಯರಿಂಗ್ ಮುಗಿಸಿದ್ವಿ, ಚಿತ್ರದುರ್ಗದಿಂದ ಬಂದಿದ್ವಿ. ಸೊ ನನ್ನ ಪ್ರಶ್ನೆ ಏನು ಅಂದರೆ, ಈಗ ನಮ್ಮ ದೇಶದ ಪಾಪ್ಯುಲೇಷನ್ ತೊಗೊಂಡ್ರೆ ಯೂತ್ ಪವರ್ ಭಾಳ ಇದೆ ನಾರ್ಮಲ್ ಪಾಪ್ಯುಲೇಷನ್ಗಿಂತ. ಸೊ ಈ ಯೂತ್ ಪವರ್ ಹೇಗೆ ವೇಸ್ಟ್ ಆಗ್ತಿದೆ ಅಂತ, ಇನ್ ದ ಮೀನ್ ಆಫ್ ಡ್ರಗ್ಸ್ ಅಡಿಕ್ಷನ್ ಅಂತ ವೇಸ್ಟ್ ಆಗ್ತಾಯಿದೆ ಯೂತ್ ಪವರು. ಸೊ ನಿಮ್ಮ ಸಜೆಷನ್ ಏನು, ನಿಮ್ಮ ಮೆಸೇಜ್ ಏನು ಕೊಡ್ತೀರಾ ಯೂತ್ಸಿಗೆ? How to come out of that? All of us have been youth sometime, but not about drugs. I'm just generally telling, all habits. ಬೆಸ್ಟ್ ಏನಂದರೆ, ಬೆಸ್ಟ್ ಅಡಿಕ್ಷನ್ನು ಹೆಲ್ತ್ ಮೇಲೆ ಬಂದುಬಿಡ್ಬೇಕು. ಸ್ಪೋರ್ಟ್ಸ್, ನಾವು ಕ್ರಿಕೆಟು, ಫುಟ್ಬಾಲ್ ಎಷ್ಟು ಟಿ ವಿಲಿ ನೋಡ್ತೀವೋ ಅದೆಲ್ಲ ಸ್ವಲ್ಪ ರಿಯಾಲಿಟಿಗೆ ಬಂದುಬಿಡ್ಬೇಕು. ಅದು ಆ್ಯಕ್ಚುಲಿ ಲಾಕ್ಡೌನ್ ಆದಮೇಲಿಂದ ಸ್ವಲ್ಪ ಎಲ್ಲ ಪಾರ್ಕ್ಗಳಲ್ಲೂ ಗ್ರೌಂಡಲ್ಲೂ ಆಟ ಮತ್ತೆ ಆಡ್ತಿರೋದು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ನನಗೆ ರೈಟ್ ಟೈಮಲ್ಲಿ ನಾನು ಹೇಳೋದೇನೆಂದರೆ, ಎಲ್ಲ ಯೂತ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಕರೆಕ್ಟ್ ಎಲ್ಲ ಹ್ಯಾಬಿಟ್ಸ್ಗೂ ನಮಗೆ ಫುಲ್ ಆಗ್ತಾ ಹೋಗುತ್ತೆ ಆ ಏಜಲ್ಲಿ. ಸರಿಯಾದ ಕಂಪ್ನಿ, ಯಾವ್ದಾರ ಒಂದು ಒಳ್ಳೆ ಸ್ಪೋರ್ಟ್ಸ್ ಅಡಿಕ್ಷನ್ ಇಟ್ಕೋಬೇಕು. ಸ್ಪೋರ್ಟ್ಸ್ ಅಡಿಕ್ಷನ್, ಅಡ್ವೆಂಚರ್ ಅಡಿಕ್ಷನ್, ಸೈಕ್ಲಿಂಗ್ ಆಗಲಿ, ಯಾವ್ದಾರ ಒಂದು ಸ್ಪೋರ್ಟ್. ಏನು ದುಡ್ಡಿರಬೇಕು, ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು ಅನ್ನೋದಲ್ಲ, ಲಗೋರಿನೂ ಆಡೋ ಪರವಾಗಿಲ್ಲ, ಅಲ್ಲ ಗಿಲ್ಲಿದಾಂಡು ಆಡು, ಯಾವ್ದಾರ ಒಂದು ಸ್ಪೋರ್ಟ್ಸ್ ಅಡಿಕ್ಷನ್ ಇರಬೇಕು. ಆ್ಯಕ್ಟಿವಿಟಿ ಡೈಲಿ ಲೈಫಲ್ಲಿ ಅದರಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಏನೇನೋ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪಾಪ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಒಳ್ಳೆ ಪ್ರಯತ್ನದಲ್ಲಿರ್ತಾರೆ. ಏನೋ ಆ ಟೈಮನ್ನು ಬಿಟ್ಟು ಯಾವ್ದಾರು ಒಂದು ಸ್ಪೋರ್ಟ್ಸ್ ಅಡಿಕ್ಷನ್ ಇಲ್ಲ. ಅದು ಕರೆಕ್ಟೇ ಸರ್ ಹೇಳಿದ್ದು. ನೀವು ಸೈಕ್ಲಿಂಗ್ ಏನೇ ಶುರು ಮಾಡಿ, ನೀವು ಸಿಗರೇಟ್ ಸೇತಾರಾದರೂ ಒಂದು 2 ಕಿಲೋಮೀಟ್ರ್ ಸೈಕಲ್ ಹೊಡೋರು ಶಕ್ತಿ ಬರಲ್ಲ ಹೊಡೆಯೋಕ್ಕೆ, ಆಟೋಮೆಟಿಕ್ಕಾಗಿ ಬಿಡ್ತೀರ. ಅದು ಡೈವರ್ಷನ್, ಬಾಡಿ ಸಪೋರ್ಟ್. ಅಂದರೆ ನಾನು ಹೇಳೋದೇನೆಂದರೆ, ಬಾಡಿಗೆ ನಮ್ಮನ್ನು ನಾವೇ ಹಾರ್ಮ್ ಮಾಡಿಕೊಂಡು ಕಿಕ್ ತಗೊಳ್ಳೋ ಅಷ್ಟು ಏನಿದೆ ಸರ್, ಅಂಥದ್ದು ಏನಿಲ್ಲ. ಸೊ ಈ ಸಿನಿಮಾದಲ್ಲಿ ಹಂಗೆ ನೋಡಿದ್ರೆ ಒಂದು ಆ್ಯಂಟಿ ಡ್ರಗ್ಸಿನ ವಿರುದ್ಧ ಸಿನಿಮಾದಲ್ಲಿ ಸುಮಾರು ವಿಷಯ ಮಾತಾಡಿದ್ದೀವಿ. ಐ ಥಿಂಕ್ ಅದು ಸೊಸೈಟಿಗೆ ತುಂಬ, ಅಂದರೆ ಇವತ್ತು ಕರೆಂಟ್ ಸಿನಾರಿಯೋಗೆ ತುಂಬ ಹೆಲ್ಪ್ ಆಗೋವಂಥ ಒಂದು ವಿಷಯ ಆಗುತ್ತೆ. ಅದು ಸಿನಿಮಾಲಿ ನೀವು ನೋಡ್ತೀರಾ. ತುಂಬ ನಾವು ನೋಟಿಸ್ ಮಾಡಿದಂಥ ವಿಷಯ ಯೂತಲ್ಲಿ ಇತ್ತೀಚೆಗೆ. ಸೊ ಅದನ್ನು ಅಡ್ರೆಸ್ ಕೂಡ ಮಾಡಿದ್ದೀವಿ ಅಪ್ಪು ಸರ್ ಥ್ರೂ. ಅದು ಒಳ್ಳೆ ಮೆಸೇಜು ಇದೆ, ಅದು ನೋಡ್ತೀರಾ ನೀವು ಸಿನಿಮಾ. ಎಲ್ಲರೂ ಯಂಗ್ಸ್ಟರ್ಸ್ ಆಗಿರ್ತೀವಲ್ಲ, ಯಾವ್ದಾರು ಒಂದು ಹ್ಯಾಬಿಟ್ಗೆ ಇಳಿದಿರ್ತೀವಿ. ಬಟ್ ಆದರೂ ಏನಂದರೆ, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಟ್ಬಿಟ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ನಾನು ಒಂದು ಕಂಪ್ನಿನಲ್ಲಿ ಟೀಮ್ ಲೀಡರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಮ್ಮ ಹತ್ರ 2 ಕ್ವಶನ್ ಇದೆ. ಒಂದು ಅಭಿಮಾನಿಯಾಗಿ ಕೇಳ್ತೀನಿ, ಇನ್ನೊಂದು ಒಬ್ಬ ಸಿಟಿಸನ್ ಆಗಿ ಕೇಳ್ತೀನಿ. ಫಸ್ಟ್ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ, ನೀವು ಯಾಕೆ ಪಾತ್ ಬ್ರೇಕ್ ಮಾಡ್ತಾ ಇಲ್ಲ? ಅಂದರೆ ಇವಾಗ ಶಿವಣ್ಣ ಅವರು ಮೊದಲು ಫ್ಯಾಮಿಲಿ ಡಾರ್ಲಿಂಗ್ಸ್ ಆಗಿದ್ರು. ಅವರು ಒಂದು ಓಮ್ ಫಿಲಮ್ ಮಾಡಿಬಿಟ್ಟು ಒಂದು ಪಾತ್ ಬ್ರೇಕ್ ಮಾಡಿದ್ರು. ನೀವು ಆ ಥರ ಯಾಕೆ ಪಾತ್ ಬ್ರೇಕ್ ಮಾಡ್ತಾ ಇಲ್ಲ ಅಂತ ಅಂದರೆ ರೌಡಿಸಮ್ ಫಿಲ್ಮ್ ಮಾಡಬೇಕು ಹಂಗಲ್ಲ ಸರ್. ಅಂದರೆ ನೀವು ಯಾವಾಗಲೂ ಫ್ಯಾಮಿಲಿ ಆಡಿಯನ್ಸ್ ಅದ್ರ ಬಿಟ್ಟು ಆಚೆ ಯಾವ ಥರ ಮಾಡ್ಬೇಕು ಹೇಳಿ? ಅಂದರೆ ಈ ಥರ ಫ್ಯಾಮಿಲಿ ಆಡಿಯನ್ಸು, ಮಾಸು ಎಲ್ಲ ಥರನ ಸರ್. ಬರಲಿ, ಕತೆಗಳು ಬರ್ತಾ ಇರುತ್ತೆ ಮಧ್ಯದಲ್ಲಿ, ಹಂಗೆ ಮಾಡ್ತೀವಿ. ನೀವು ಹಲವಾರು ತುಂಬ ಗೌರ್ಮೆಂಟ್ ಎಂಡೋರ್ಸ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ. ಇವಾಗಿಲ್ಲ, ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿದ್ದು. ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸಗಳು ಕೈ ಮಿಸ್ ಆಗ್ತಾಯಿದೆ. ನೀವು ಇದು ಗೌರ್ಮೆಂಟ್ ಅವ್ರ ಜೊತೆ ಇದು ಮಾಡಿ, ನೀವು ಯಾಕೆ ಇದು ಇನಿಷಿಯೇಟಿವ್ ತೊಗೊಂಡು ಒಂದು ಹೆಲ್ಪ್ ಮಾಡ್ಬೋದು ಸರ್. ಆ ಥರ ಏನಾದರೂ ಇದ್ದರೆ ಖಂಡಿತ ನಿಂತ್ಕೊಳ್ಳೋಣಮ್ಮ. ಯಾಕಂದರೆ ನಾವು ನಮ್ಮ ಭಾಷೆ, ನಮ್ಮ ಜನಗಳ ಮೇಲೆ, ನಮ್ಮ ಜನಗಳ ಜೊತೆಗೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ನಮ್ಮ ಕನ್ನಡ ಚಿತ್ರರಂಗ ಬಂತು ಅಂತಂದರೆ, ತಾಳ್ಮೆಗೆ ಇನ್ನೊಂದು ಹೆಸರೇ ಅಪ್ಪಾಜಿ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತಾದರೂ ಆ ತಾಳ್ಮೆನ ಕಳ್ಕೊಂಡಿದ್ದಿದೆಯಾ ಅಥವಾ ತಾಳ್ಮೆಯಿಂದ ಇರಬೇಕು ಅಂತಂದರೆ ಅಪ್ಪಾಜಿಯವರು ನಿಮಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ? ಅಪ್ಪಾಜಿಯವರು ನನ್ನ ಪ್ರತಿನಿತ್ಯ ಜೀವನದಲ್ಲೂ, ಪ್ರತಿನಿತ್ಯ ದಿನದಲ್ಲೂ ನಾನು ತೊಗೊಳ್ಳೋಂಥ ಎಲ್ಲ ನಿಲುವಲ್ಲೂ ನಮ್ಮ ತಂದೆಯವರು ಇದ್ದೇ ಇರ್ತಾರೆ. ಸಿಕ್ಕಾಪಟ್ಟೆ ಸಲ ತಾಳ್ಮೆ ಕಳ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ಡು. ಬಹುಶಃ ಒಂದು 16-17 ವರ್ಷದಿಂದ ಸ್ವಲ್ಪ ಅದು ಕಡಿಮೆ ಆಗಿದೆ ಅಷ್ಟೇ ಹೊರತು ನಾನು ಸುಮಾರು ಸಲ ತಾಳ್ಮೆ ಕಳ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪ್ರಶ್ನೆ, ಇತ್ತೀಚಿನ ಜನ್ರೇಷನಲ್ಲಿ ಹೀರೋಗಳು ತುಂಬ ಹೀರೋಗಳಿದ್ದಾರೆ, ಆದರೆ ತಮಗೆ ಇರೋವಂಥ ಫ್ಯಾನ್ಸ್ ಫಾಲೋವರ್ಸಲ್ಲಿ
6 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದ ವಯೋವೃದ್ಧರವರೆಗೂ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ನಿಮ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನಿಮ್ಮದೊಂದು ಟಿ ವಿನಲ್ಲಿ ಬರೋ ಡ್ಯಾನ್ಸ್ ಆಗ್ಬೋದು ಅಥವಾ ನಿಮ್ಮದೊಂದು ಆ್ಯಕ್ಟಿಂಗ್ಗಳು ಡೈಲಾಗ್ಗಳಾಗ್ಬೋದು, ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಬಹುಶಃ ನೀವು ಅದನ್ನು ಕೆಲವೊಂದು ಕಡೆ ನೋಡಿರ್ತೀರಾ ಅಂತ ಅನಿಸುತ್ತೆ. ಹೌದು, ಅದು ನೋಡಿದಾಗಲೇ ತುಂಬ ಹೆಮ್ಮೆ, ತುಂಬ ಖುಷಿ ಫೀಲ್ ಆಗಿ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ನಾನು ಅದನ್ನು ಹೇಳ್ತಾ ಇರ್ತೀನಿ, ಎಲ್ಲ ಇಂಟರ್ವ್ಯೂಲಿ ಹೇಳ್ತಾ ಇರ್ತೀನಿ. ಬಹುಶಃ ಮನೆಗಳಲ್ಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ಸಿನಿಮಾಗಳೇನಾದರೂ ತೋರಿಸಿ ಅವ್ರು ಅವಾಗ ಹಂಗಿದ್ರು ಈಗ ಇದ್ದಾರೆ ಅಂತ ಹೇಳಿ ಚಿಕ್ಕ ವಯಸ್ಸಿಂದ ಅಭಿಮಾನಿಗಳು ಜಾಸ್ತಿ ಮಾಡಿದಾರಲ್ಲ ನನಗೆ ಗೊತ್ತಿಲ್ಲ. ಸರ್, ನಾನು ಮುಂಚೆ ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ಎಥಿಕ್ಸ್ ಇಲ್ಲದೆ ಕೆಲಸ ಮಾಡೋಕ್ಕೆ ಇಷ್ಟು ಕಷ್ಟ ಆಗಿ ಹೊರಗೆ ಬಂದೆ. ಅಪ್ಪಾಜಿಯವರು ಲೈಕ್ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ಧೂಮಪಾನ ಅದನ್ನೆಲ್ಲ ಬಿಟ್ಟಿದ್ರು. ಯಾಕೆಂದರೆ ಅದೊಂದು ಎಥಿಕ್ಸ್, ನಾವು ಅದನ್ನು ಪಾಲಿಸ್ಬೇಕಂತ ಇಲ್ಲ, ಬಟ್ ಅದು ನಮ್ಮ ಧರ್ಮ. ಬಟ್ ನೀವು ಯಾವ ರೀತಿ ಎಥಿಕ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಸರ್? ಲೈಕ್ ಎಥಿಕ್ಸ್ ನಮ್ಮ ಪ್ರೊಫೆಷನ್ ಮೇಲೆ ತುಂಬ ಇಂಪಾರ್ಟೆಂಟು. ಡೈಲಿ ಲೈಫ್ ಓಕೆ, ಅದು ನಮ್ಮ ಲೈಫ್ ಹಂಗಂತ ಅಂದ್ಬಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಜನರಲ್ ಲೈಫ್ನ ಅಂತ ನಾವು ಯಾವತ್ತೂ ಹೇಳೋಕ್ಕಲ್ಲ. ಅದಕ್ಕೆ ನನಗೆ ಪಾಪ ನೀವು ಎಥಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬಟ್ ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ, ವಾಟ್ ಈಸ್ ಆನ್ ಯುವರ್ ಪ್ರೊಫೆಷನ್, ಯು ಫೇಸ್ ದ್ಯಾಟ್ ಆ್ಯಂಡ್ ಯು ಸಿ ಇಟ್ ಅಷ್ಟೇ. ನಮ್ಮ ಪರ್ಸ್ನಲ್ ಲೈಫು ನನಗೆ ಜನರಲಾಗಿ ಅದೇನು ಎಕ್ಸ್ಪೋಸ್ ಮಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ. ನಾನು ಸೋಷಿಯಲ್ ಮೀಡಿಯಲ್ಲಿ ಯಾಕೆ ಈ ವರ್ಕೌಟ್ ವೀಡಿಯೋಸ್ ಇರ್ಬೋದು ಅಥವಾ ಫ್ಯಾನ್ಸ್ ವೀಡಿಯೋ ಇರ್ಬೋದು ಅಂದರೆ ಐ ಅಪ್ರಿಷಿಯೇಟ್ ಆಲ್ ದ್ಯಾಟ್. ನಾನು ಯಾವ್ದಾರೋ ಒಂದು ನಿಲುವು ಬಗ್ಗೆನೋ ಅಥವಾ ಇದ್ರ ಬಗ್ಗೆನೆಲ್ಲ ಜಾಸ್ತಿ ಕಮೆಂಟ್ ಮಾಡೋಕ್ಕೋಗಲ್ಲ. ನನಗೇನಾದರೂ ಅದನ್ನೆಲ್ಲ ನೋಡಿದ್ರೆ ಇನ್ಸ್ಪೈರ್ ಆಗಬೇಕು ಅಷ್ಟೇ ಹೊರತು ನಮ್ಮ ಲೈಫನ್ನು ಅದರೊಳಗೆ ತೋರಿಸ್ಕೊಳ್ಳೋದು, ನನ್ನ ಪರ್ಸ್ನಲ್ ಫ್ಯಾಮಿಲಿ ಲೈಫ್ನ ಅದ್ರಲ್ಲಿ ತೋರಿಸ್ಕೊಳ್ಳೋದು, ನನ್ನ ಫ್ರೆಂಡ್ಸನ್ನ ತೋರಿಸೋದು ನಾನು ಅದನ್ನು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಎಥಿಕ್ಸ್ ಆರ್ ಇಂಪಾರ್ಟೆಂಟ್ ಟು ಅನ್ ಎಕ್ಸ್ಟೆಂಟ್, ಬಟ್ ಯು ಹ್ಯಾವ್ ಟು ಲೀಡ್ ಯುವರ್ ಲೈಫ್. ನಮ್ಮದು ಪೇಂಟಿಂಗ್ ಕೆಲಸ ಮಾಡಿದೆ ಸರ್. ಬಿಲ್ಡಿಂಗ್ ಎಲ್ಲ ಕೆಲಸಗಳು ಕೊರೋನಾ ಟೈಮಲ್ಲಿ ತುಂಬ ಕಮ್ಮಿ ಆಗಿತ್ತು. ಎಲ್ಲ ಜಾಸ್ತಿ ಹಿಂದಿಯವರಿಗೆಲ್ಲ ಕೊಡ್ತಾ ಇರ್ತಾರೆ ಕಮ್ಮಿ ರೇಟಿಗೆ. ನಾವು ಚೆನ್ನಾಗಿ ಮಾಡಿದ್ರು ನಮಗೆ ಕೊಡಲ್ಲ. ತುಂಬ ಕಷ್ಟ ಅಲ್ಲ ನಿಮ್ಮ ಕೆಲಸ. ನೀವು ಇಲ್ಲದ್ರೆ ನಮ್ಮ ಮನೆಗಳು ಬಣ್ಣ ಹೆಂಗೆ ಕಾಣುತ್ತೆ ಅಲ್ವಾ? ಅದಕ್ಕೆ ನೀವೇ ಸಾಕ್ಷಿ. ಒಂದೊಂದು ಕೊರೋನಾ ಟೈಮಲ್ಲಿ ಕೆಲಸನೂ ಇರಲಿಲ್ಲ, ತುಂಬ ಕಷ್ಟನೂ ಆಯ್ತು. ಅವಾಗ ಬೆಂಗಳೂರಲ್ಲೇ ಇದ್ರೆ ನೀವು? ಹಾಂ, ಇಲ್ಲೇ ಇದ್ದೀವಿ. ಇಲ್ಲೇ ಉಳ್ಕೊಂಡ್ರೆ? ಸುಂಕದಕಟ್ಟೆಯಲ್ಲಿ ಇರೋ ಸರ್ ನಾವು. ಸುಂಕದಕಟ್ಟೆ? ಹಾಂ, ನಿಮ್ಮ ಬಿಗ್ ಫ್ಯಾನ್ ಸರ್ ನಾವು. ಥ್ಯಾಂಕ್ ಯು. ನೀವು ರೈತ ಆಗ್ಬೇಕಂತ ಯಾವ ಥರ ಅನ್ಸ್ಕೊಂಡಿದ್ದೀರಿ ಸರ್? ರೈತ ಆಗ್ಬೇಕಂತ ಅಮ್ಮ, ಭಾರತದಲ್ಲಿ ಇರೋರೆಲ್ಲ ಯಾವ್ದಾರು ಒಂದು ರೀತಿಲಿ ರೈತರಪ್ಪ, ಕರೆಕ್ಟ್ ಥರ. ನಮ್ಮ ತಾತ ಮುತ್ತಾತ ಎಲ್ಲ ರೈತರತನ, ನಾವು ರೈತರೇ ಆ್ಯಕ್ಚುಲಿ. ಥ್ಯಾಂಕ್ ಯು. ನಾನೊಬ್ಬ ಡ್ಯಾನ್ಸರು. ಹಲೋ. ನಿಮ್ಮ ನೋಡಿ ಇನ್ಸ್ಪಿರೇಷನ್ ಆಗಿರೋದು. ಲಾಕ್ಡೌನಲ್ಲಂತೂ ಡ್ಯಾನ್ಸ್ ಕ್ಲಾಸ್ ಮಿಸ್ ಆಯಿತು ಅಂತ ನಿಮ್ಮ ವೀಡಿಯೋಸ್ ಥ್ಯಾಂಕ್ ಯು ನಾ ಕಲಿತಿದ್ದೆ. ಅದೇ ಪವರ್ ಆಫ್ ಯೂತು, ನೀನಾದೇನಾ, ಮತ್ತು ಇದು ಇವರಿಗೊಬ್ಬ ರಾಜ, ಅವೆಲ್ಲ ಡ್ಯಾನ್ಸ್ ಸ್ಟೆಪ್ಸ್ ನೋಡಿ ನಾವು ಕಲಿಬೇಕು, ನಾವು ಮಾಡಬೇಕು, ಡ್ಯಾನ್ಸ್ ಆಡಬೇಕು, ಆ ಸ್ಟೆಪ್ಸ್ ಎಲ್ಲ ಕಲಿಬೇಕು. ಮತ್ತು ನಿಮ್ಮದು ಸ್ಟಂಟ್ಸ್ ಹೆವಿ ಇಷ್ಟ ಸರ್. ಹೆವಿ ಕಷ್ಟ, ರಿಸ್ಕಿ ಸ್ಟಂಟ್ಸ್ ಮಾಡ್ತೀರಾ. ಮತ್ತು ನಾನ್ ಚೆಕ್ಕೊಂಡು ಈಗ ಫೀಲ್ ದ ಪವರಲ್ಲಿ ಮಾಡಿದ್ದೀರಾ, ಅದು ನಮ್ಗೆ ತುಂಬ ಇಷ್ಟ ಆಯಿತು. ಎಲ್ಲ ಕಡೆ ದುಡ್ಡು ಅದಕ್ಕೆ ಟಿಕೆಟ್ ಕೊಟ್ಟು ದುಡ್ಡು ನೋಡ್ತಿರಲ್ಲ, ಅದಕ್ಕೋಸ್ಕರ ಮಾಡೋದಷ್ಟೇ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕೆ ಇದೊಂದೇ ಆಗೋದು. ನನ್ನ ಪ್ರಶ್ನೆ ಏನಂದರೆ, ಈಗ ಫ್ರೆಂಡ್ಶಿಪ್ಪು ಅಂದರೆ ಲೈಕ್ 3-4 ವರ್ಷಗಳಿಂದ ಜೊತೆಗೆ ಇರ್ತೀವಿ, ಓಡಾಡ್ಕೊಂಡಿರ್ತೀವಿ ಎಲ್ಲ. ಅವ್ರ ಮನಸ್ಸೇನು ಅಂತ ನಮಗೆ ಗೊತ್ತಿರುತ್ತೆ, ನಮ್ಮ ಮನಸ್ಸೇನು ಅಂತ ಅವ್ರಿಗೂ ಗೊತ್ತಿರುತ್ತೆ. ಹಿಂಗಿರೋದ್ರಿಂದ ಆಲ್ ಆಫ್ ಸಡನ್ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಬಾಂಡಿಂಗ್ ಮಿಸ್ ಆಗ್ಬಿಡುತ್ತೆ. ಸೊ ಆ ಬಾಂಡಿಂಗ್ ಮಿಸ್ ಆದಮೇಲೂ ಕೂಡ ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ನಮ್ಗೆ ಆಗಲ್ಲ. ಅದನ್ನು ನಾವು ಹೆಂಗೆ ಮತ್ತೆ ರೀಕಾಲ್ ಅಂದರೆ ಮತ್ತೆ ಆ ರಿಲೇಷನ್ಶಿಪ್ ಮತ್ತೆ ಹೆಂಗೆ ಬಿಲ್ಡ್ ಮಾಡ್ಕೋಬೋದು? ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಅದಕ್ಕೆ ಟೈಮ್ ಕೊಡಬೇಕಷ್ಟೇ. ನಮಗೂ ಸುಮಾರು ಜನ ಫ್ರೆಂಡ್ಸ್ ಹಿಂಗಿದ್ರು, ದೂರ ಆಗಿರ್ತಾರೆ. ಟೈಮ್ ಇಸ್ ದ ಬೆಸ್ಟ್ ಹೀಲರ್. ನಾವು ಮಾಡಿದೆ ನಮಗೆ ತಪ್ಪು ಅಂತ ಅನ್ಸಿದ್ರೆ ಹೋಗಿ ಮಾತಾಡ್ಬಿಡಿ ಅಷ್ಟೇ. ನಿನ್ನ ಈಗೋಕ್ಕಿಂತ ನಿನ್ನ ಫ್ರೆಂಡ್ ಮುಖ್ಯ ಅನ್ಸಿದ್ರೆ ಫ್ರೆಂಡ್ ಹತ್ರ ಹೋಗು, ಇಲ್ಲ ನಾನು ಸರಿ ಅನ್ಸಿದ್ರೆ ಹೋಗ್ಬೇಡ, ಅವ್ನು ಬರೋರು ಕಾಯಿ ಅಷ್ಟೇ. ಎರಡರಲ್ಲಿ ಯಾವುದೋ ಒಂದು. ಎಲ್ಲ ಇಂಡಸ್ಟ್ರಿಲೂ ನಿಮಗೆ ಫ್ರೆಂಡ್ಸ್ ಇದ್ದಾರೆ. ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ ಅಂದರೆ? ಇಲ್ಲಮ್ಮ, ನನಗೆ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಇರಲ್ಲಮ್ಮ, ಎಲ್ಲರೂ ಫ್ರೆಂಡ್ಸೇನೆ ನನಗೆ. ಆ ರೀತಿ ನಾನು ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ತೀನಿ, ಎಲ್ಲರೂ ಗೌರವಿಸ್ತೀನಿ. ಸೊ ಹಾಗಾಗಿ ನನಗೆ ಎಲ್ಲರೂ ಫ್ರೆಂಡ್ಸೇನೆ. ಆ ಇಂಡಸ್ಟ್ರಿಲೂ ಅಷ್ಟೇ, ಎಲ್ಲರೂ ಫ್ರೆಂಡ್ಸೇನೆ. ನಮ್ಮಂಥ ಯೂತ್ಸ್ ಫ್ರೆಂಡ್ಶಿಪ್ಗಳಿಗೆ ಏನಾದ್ರು ಒಂದು ಮೆಸೇಜ್ ಕೊಡಿ ಬಾಸ್, ಒಂದು ಬಾಂಡಿಂಗಲ್ಲಿ ಇರೋಕ್ಕೆ. ಈ ಫ್ರೆಂಡ್ಸ್ ವಿಷಯದಲ್ಲೇ ಈ ಫ್ಯಾನ್ಸ್ಗಳು ಇನ್ನೊಬ್ಬರು ಫ್ಯಾನ್ಸ್ಗಳ ಜೊತೆ, ಅವ್ರ ಫ್ಯಾನ್ಸ್ಗಳ ಜೊತೆ ನಾವು ಜಗಳ ಆಡೋದನ್ನ ಬಿಟ್ಬಿಡ್ಬೇಕು. ಸೊ ನಾನು ಅದನ್ನೇ ಹೇಳ್ತಿರ್ತೀನಿ, ಪ್ರತಿ ಆರ್ಟಿಸ್ಟ್ಗೂ ಇರೋ ಫ್ಯಾನ್ಸ್ಗೆ ಅವ್ರ ಹೀರೋ ಮೇಲೆ ಆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ನಿಮಗೂ ನಿಮ್ಗಳ ಹೀರೋ ಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಹಾಗಾಗಿ ಫ್ರೆಂಡ್ಶಿಪ್ಪಲ್ಲಿ ಅದನ್ನೆಲ್ಲ ಬರಬಾರ್ದು. ನಾವೆಲ್ಲ ಒಂದೇ ಅಂತ ಅನ್ಕೊಂಬೋಣ. ಇಂಡಸ್ಟ್ರಿಯಲ್ಲಿ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಸೂಪರ್ ಡ್ಯಾನ್ಸರ್ಸ್, ಅಲ್ಲು ಅರ್ಜುನ್ ಆಗಿರ್ಬೋದು, NTR ಸರ್,
ಎಕ್ಸ್ಟ್ರಾ ಡ್ಯಾನ್ಸಸ್ ಮಾಡ್ತಾರೆ ಸರ್. ಬಟ್ ನಾನು ಯಾರನ್ನೂ ನಾನ್ ಚಾಕ್ನ ಆ ಥರ ಫ್ರೀಕ್ವೆಂಟಾಗಿ ಮಾಡೋರು ನಾನು ನೋಡಿಲ್ಲ ಸರ್ ಆ್ಯಕ್ಚುಲಿ. ಸೊ ಅದು ಪ್ರಾಕ್ಟೀಸ್ ಏನೋ ಮಾಡಿದ್ರೆ ಅಥವಾ ತುಂಬ ಚಿಕ್ಕ ವಯಸ್ಸಲ್ಲಿ ಮಾಡಿದಮ್ಮ, ಅದಕ್ಕೆ ಹೇಳಿದೆ ಅದಕ್ಕೂ ಗುರು ಇಂಪಾರ್ಟೆಂಟು. ಸರ್ ನಾನ್ ಚಾಕ್ ಪ್ರಾಕ್ಟೀಸ್ ಮಾಡಿರಿ ಸರ್ ಎರಡು ಒಟ್ಟಿಗೆ ಹೆಂಗೆ ಮ್ಯಾನೇಜ್ ಆಯ್ತು ಸರ್? ಅಲ್ಲ, ಅದು ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿಸಿದ್ರು, ಅದೇನೋ ದೇವ್ರದಿಂದ ಚಕ್ ಅಂತ ಬಂದ್ಬಿಡ್ತು, ಯಾಕೆ ರುಬ್ಬಿಟ್ರೆ ಅಷ್ಟೇ. ಒಂದು ಹಾಕ್ಯಾರ ಹಿಂಗೆ ಟ್ರೈ ಮಾಡಿದ್ರು, ನನ್ನ ಚಾಕ್ ಮಾಡಿದೆ ಫಸ್ಟ್, ಕಾಲಿಗೆ ಹಿಂಗೆ ಮಾಡಿ ನೋಡಿದ್ರು, ಆಯ್ತು ಸರ್ ಮಾಡ್ತೀನಿ ಫಸ್ಟ್. ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ತಿಳ್ಬೇಕು ಸರ್. ಆ್ಯಕ್ಚುಲಿ ಎಲ್ಲ ತೆಲುಗು ಹೀರೋ ಫ್ಯಾನ್ಸ್ ಎಲ್ಲ ಹೇಳ್ತಿದ್ರು ನಮ್ಮ ಬಾಸ್ ಆ ಥರ ಮಾಡ್ತಾರೆ ಅಲ್ಲೂ. ಬಟ್ ನಾವು ಎದೆ ಎತ್ಕೊಂಡು ಹೇಳ್ತೀವಿ ಸರ್, ನಮ್ಮ ಬಾಸು ಮಾರ್ಷಲ್ ಆರ್ಟ್ಸ್ ವರ್ಕ್ ಮಾಡ್ತಾರೆ. ಈ ಎದೆ ಎತ್ಕೊಂಡು ಓಡಾಡೋಕ್ಕೆ ದಾರಿ ಮಾಡಿಕೊಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಐ ಲವ್ ಯು ಬಾಸ್ ಸರ್. ಥ್ಯಾಂಕ್ ಯು. ಶಿವಣ್ಣನ ಬಗ್ಗೆ ನಿಮ್ಮ ಒಂದೊಂದು ಮಾತಾಡ್ಬೇಕು ಸರ್. ಏನಮ್ಮ, ನಾನು ಏನೋ ಹೇಳಿದೆ ಈಗ ನಂಚಾಕ್ ತಿರುಗಿಸ್ತೀನಿ ಸುತ್ತೀನಿ ಅಂತ. ನನಗೇನು ಇನ್ಸ್ಪಿರೇಷನ್ ಅಂದರೆ ಶಿವಣ್ಣ ಇವಾಗ 58 ಆಯಿತಾ. 58ಅಲ್ಲಿ ಬಜರಂಗಿ 2 ಒಂದು ಟ್ರೇಲರ್ ರಿಲೀಸ್ ಆಯ್ತಲ್ಲ ರೀಸೆಂಟಾಗಿ, ಅದರಲ್ಲಿ ಒಂದು ಏಗ್ರಿ ಮಂಡಿಲಿ ಜಾರ್ಕೊಂಡು ಬರ್ತಾರೆ ಗೊತ್ತಾ, ಅದನ್ನು ನಾನು ಇವತ್ತು ಮಾಡೋಕ್ಕಾಗಲ್ಲ. ಓಕೆ, ಸೊ ನನ್ನೇನೇನಂದರೆ ನಾನು 52 ಆದಾಗ ಈಗ ಮಾಡ್ತಿರೋದ್ರಲ್ಲಿ ಅಟ್ಲೀಸ್ಟ್ ಒಂದು 30-40% ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕು. ಸೊ ಐ ಹ್ಯಾವ್ ಟು ಟೇಕ್ ಹಿಮ್ ಆ್ಯಸ್ ಅನ್ ಇನ್ಸ್ಪಿರೇಷನ್. ಸೊ ಇಟ್ಸ್ ಟೂ ಸ್ಮಾಲ್ ಟು ಟಾಕ್ ಅಬೌಟ್ ಶಿವಣ್ಣ ಆ್ಯಸ್ ಅ ಫ್ಯಾನ್ ಆಫ್ ಶಿವಣ್ಣ. ಅಂದರೆ ಒಬ್ಬೊಬ್ಬರು ಬದುಕು ಒಂದೊಂದು, ಒಬ್ಬೊಬ್ಬರು ಕಷ್ಟ ಒಂದೊಂದು, ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರಗಲ್ಸಿಂದ ಎಲ್ಲರೂ ಬಂದಿರ್ತೀವಿ. ಅಂದರೆ ಈಗ ನಮಗೆ ಅದೇನೋ ಅಂತಾರಲ್ಲ, ಬಾತ್ಕೋಳಿನ ನೋಡುವ ಕಾಮಾಗಿರುತ್ತಂತೆ, ನೀರು ಕೆಡೋದ್ರೆ ಅದು ಎಷ್ಟು ಕಾಲು ಹೊಡಿತಾ ಇರುತ್ತೆ ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಸೊ ಎಲ್ಲರೂ ಬದುಕು ಆ ಥರ. ನಾವು ನೋಡೋಕ್ಕೆ ಇವಾಗ ನೀವು ನಗ್ತಿದ್ದೀರಾ, ನಾವು ನಗ್ತಿದ್ದೀವಿ, ನಮ್ಮ ಹಿಂದೆ ಇರೋ ಸಮಸ್ಯೆಗಳು ಬೇರೆ, ನಮ್ಮ ಹಿಂದೆ ಇರೋ ಸ್ಟ್ರಗಲ್ಗಳು ಬೇರೆ. ಸೊ ಎಲ್ಲರೂ ಇವತ್ತು ಅಂದರೆ ನಾವು ನಮ್ಮ ಬದುಕೆ ಕಷ್ಟ ಅಂದ್ಕೊಂಡಿರ್ತೀವಿ. ನಿಮ್ಗಳದ್ದು ಕೇಳಿದಾಗ ನಮ್ಮನ್ನೆಲ್ಲೋ ದೇವ್ರು ಸ್ವಲ್ಪ ಚೆನ್ನಾಗಿಟ್ಟಿದ್ದಾನೆ ನಮ್ಗನ್ಸಿರ್ಬೋದು, ಅಥವಾ ಇನ್ನೊಬ್ರದ್ದು ಕೇಳಿದಾಗ ನಿಮಗನ್ಸಿರ್ಬೋದು, ನಿಮ್ಮದು ಕೇಳಿದಾಗ ಅವ್ರಿಗನ್ಸಿರ್ಬೋದು. ಸೊ ನಾವೆಲ್ಲರೂ ನಮ್ಗೆ ಸಿಕ್ಕಿರೋ ಬದುಕಿಗೆ ಖುಷಿ ಪಡೋಣ, ಅದೊಂದು ಬ್ಲೆಸ್ಸಿಂಗ್ ಆಗಿ ತಗೋಣ. ಆಮೇಲೆ ಒಳ್ಳೆ ನಿಮ್ಗಳ ಹತ್ರ ಎಲ್ಲ ಮಾತಾಡಿದ್ದು ಇನ್ನೊಂದಷ್ಟು ಇನ್ಸ್ಪಿರೇಷನ್, ನಮಗೆ ಬದುಕನ್ನ ಹೋರಾಡಬೇಕು ಅನ್ನೋದಕ್ಕೆ ನೀವುಗಳೇ ಇನ್ಸ್ಪಿರೇಷನ್. ಸೊ ಯುವರತ್ನದಲ್ಲೂ ಈ ಥರದ್ದು ಸುಮಾರು ಇನ್ಸ್ಪಿರೇಷನ್ ಹೇಳಿದ್ದೀವಿ. ಒಂದು ಪಾಸಿಟಿವ್ ಮೈಂಡ್ಸೆಟ್ ಯೂತ್ಗಾಗಲಿ, ಪೇರೆಂಟ್ಸ್ಗಾಗಲಿ, ಎಜುಕೇಷನ್ ಸಿಸ್ಟಮ್ಗಾಗಲಿ. ಸೊ ನೀವು ಸಿನಿಮಾಗಳನ್ನ ನೋಡಿ, ಇದೇ ಗುರುವಾರ ರಿಲೀಸ್ ಆಗ್ತದೆ, ಸಿನಿಮಾ ನೋಡಿ ನಿಮಗೆ ಅಭಿಪ್ರಾಯ ತಿಳಿಸಿ. ನಿಮ್ಗಿಷ್ಟ ಆದರೆ ಇನ್ನೊಂದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವ್ರಿಗೆ ಹೇಳಿ ಸಿನಿಮಾ ಕರ್ಕೊಂಡೋಗಿ ಸಿನಿಮಾ ತೋರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಮತ್ತೊಮ್ಮೆ ತುಂಬ ಖುಷಿ ಆಯಿತು ತಮ್ಮ ಜೊತೆ ಎಲ್ಲ ಮಾತಾಡಿ. ನಿಮ್ಮ ಪ್ರೊಫೆಷನ್ಲಿ ನಿಮಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಯುವರತ್ನ ನೋಡಿ ನೀವೆಲ್ಲರೂ ಇಷ್ಟಪಡ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಸೇಫಾಗಿ ಕೆಲಸ ಮಾಡಿ, ಚೆನ್ನಾಗಿ ದುಡೀರಿ, ದೇವ್ರು ನಿಮ್ಮನ್ನೆಲ್ಲನೂ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು.